Okay, so good evening everyone. Last class we discussed about the database management system. So DBMS ಬಗ್ಗೆ theoretical definition like what exactly you mean by database, table ಅಂದ್ರೆ ಏನು, entity ಅಂದ್ರೆ ಏನು, ಆಮೇಲೆ what are attributes and what are tuples and how the database concept is required for storage of data ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. And we started with the concept of structured query language. So structured query language ಅಂದರೆ it is nothing but a set of queries ಅಥವಾ a set of commands that are used to perform an operation on the ಡೇಟಾ. ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕು, ರಿಟ್ರೀವ್ ಮಾಡಬೇಕು, ಡಿಲೀಟ್ ಮಾಡಬೇಕು ಅಥವಾ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ಯು ನೀಡ್ ಟು ಪ್ರೊವೈಡ್ ಸಮ್ ಸ್ಟ್ಯಾಂಡರ್ಡ್ ಕಮಾಂಡ್ಸ್. ಸ್ಟ್ಯಾಂಡರ್ಡ್ ಕಮಾಂಡ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ದೇ ಹ್ಯಾವ್ ಅ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ಸ್. ಸೊ ಆ ಫಾರ್ಮ್ಯಾಟ್ ಇರೋದ್ರಿಂದ ನೀವು ಅದೇ ಫಾರ್ಮ್ಯಾಟ್ನಾಗ ಯು ಹ್ಯಾವ್ ಟು ರೈಟ್. ದಟ್ ಈಸ್ ವಾಟ್ ದ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು ಅದನ್ನು. And I told you about the structured query language itself is classified into two sets. One banda it is data definition language ಅಥವಾ DDL ಅಂತ ಹೇಳ್ತೀವಿ. The second was data manipulation language or DML ಅಂತ ಹೇಳ್ತೀವಿ. Now coming to the data definition language or DDL, these are the queries which are used to define the structure of the database and its elements. So defines structure of database and its elements. ಈ ಎಲಿಮೆಂಟ್ಸ್ ಅಂದರೆ ಏನು? ಎಲಿಮೆಂಟ್ಸ್ ಆರ್ ಜನರಲಿ ದ ಟೇಬಲ್ಸ್, ಸ್ಟೋರ್ಡ್ ಪ್ರೊಸೀಜರ್ಸ್, and we have something called as views. We have views, triggers. Screen ಬರಂಗ್ಲಾಗದ್ರೆ ಓಕೆ, ಐ ಫಾರ್ಗಾಟ್ ಟು ಶೇರ್ ಇಟ್. Okay, I hope it's visible now. Okay, so data definition language ಅಂತಂದ್ರೆ it defines the structure of the database and its elements. ಎಲಿಮೆಂಟ್ಸ್ನಾಗ ಬಂದು ಟೇಬಲ್ಸ್ ಇರ್ಬೋದು, ಸ್ಟೋರ್ಡ್ ಪ್ರೊಸೀಜರ್ ಇರ್ಬೋದು, ಆರ್ ಇಟ್ ಕ್ಯಾನ್ ಬಿ ವ್ಯೂಸ್ ಇರಬಹುದು. ವಿ ಕ್ಯಾನ್ ಹ್ಯಾವ್ ಟ್ರಿಗರ್ಸ್ ಅಂತ ಬರ್ತವೆ. ಈ ರೀತಿಯೊಳಗೆ ಭಾಳಷ್ಟು ಅದರದ್ದು ಕಾಂಪೊನೆಂಟ್ಸ್ ಅವ. ಆ ಕಾಂಪೊನೆಂಟ್ಸ್ ಹೆಂಗಿರಬೇಕು, ಅದರೊಳಗೆ ಏನೇನು ಇನ್ಫಾರ್ಮೇಷನ್ ನೀವು ಸ್ಟೋರ್ ಮಾಡ್ಬೋದು, ಇದ್ರದ್ದು ಒಂದು ಸ್ಟ್ರಕ್ಚರ್ ಡಿಸೈನ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ದ ಡೇಟಾ ಡೆಫಿನಿಷನ್ ಲ್ಯಾಂಗ್ವೇಜ್ ಇನ್ ದಿಸ್ ಕೇಸ್. ಲೈಕ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಮ ಮನೆಯೊಳಗೆ ಒಂದು ಟಿ ವಿ ಸ್ಟ್ಯಾಂಡ್ ಮಾಡಿಸ್ಬೇಕಾಗದ ವಿತ್ ಶೋಕೇಸ್ ಎಲ್ಲ ಐಟಮ್ಸ್ ಇಡಲಿಕ್ಕೆ. ಸೊ ಅದು ಟಿ ವಿ ಸ್ಟ್ಯಾಂಡಿಂದ ಹೈಟ್ ಎಷ್ಟು ಇರಬೇಕು, ವಿಡ್ತ್ ಎಷ್ಟು ಇರಬೇಕು, ಅದರೊಳಗೆ ಎಷ್ಟು ಪಾರ್ಟಿಷನ್ಸ್ಗಳು ಕ್ರಿಯೇಟ್ ಮಾಡಬೇಕು, ಎಷ್ಟು ಡ್ರಾ ಇರಬೇಕು, ಆಮೇಲೆ ಗ್ಲಾಸ್ ಫ್ರೇಮ್ಗಳು ಎಷ್ಟು ಇರಬೇಕು, ಇವೆಲ್ಲ ಏನಂತಂದ್ರೆ ಯು ವಿಲ್ ಡಿಸೈಡ್ ಆ್ಯಂಡ್ ಯು ವಿಲ್ ಟೆಲ್ ಇಟ್ ಟು ಅ ಕಾರ್ಪೆಂಟರ್. ಒಬ್ಬ ಕಾರ್ಪೆಂಟ್ರಿಗೆ ಅಂತ ಹೇಳ್ತೀರಿ ಈ ಟೈಪ್ ನಮ್ಗೊಂದು ಸ್ಟ್ರಕ್ಚರ್ ಬೇಕು ಅಂಥೇಳಿ ಯು ವಿಲ್ ಟೆಲ್ ಇಟ್ ಟು ಹಿಮ್. ಸೊ ಅದು ಸ್ಟ್ರಕ್ಚರ್ ರೆಡಿ ಮಾಡೋದು ಯಾರು ಅಂತಂದರೆ ಇಟ್ ಈಸ್ ಅ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೊ ಈಗ ಒಂದ್ಸತಿ ಅವ್ರು ಅದು ನೀವು ಹೇಳಿದ ಅಕಾರ್ಡಿಂಗ್ ಎಲ್ಲ ಸ್ಪೆಸಿಫಿಕೇಷನ್ಸ್ ತೊಗೊಂಬರ್ತಾರೆ ಆ್ಯಂಡ್ ಯು ವಾಂಟ್ ಸಮ್ ಮಾಡಿಫಿಕೇಷನ್ಸ್ ಟು ದಟ್. ಸೊ ಮಾಡಿಫಿಕೇಷನ್ ಮಾಡಬೇಕಾದ್ರೆ ಅಗೇನ್ ಯು ವಿಲ್ ಗೋ ಟು ದ ಕಾರ್ಪೆಂಟರ್ ಆ್ಯಂಡ್ ಯು ವಿಲ್ ಟೆಲ್ ಹಿಮ್ ಕಿ ನಂಗೆ ಇದು ಬೇಡ, ಈ ಟೈಪ್ ಚೇಂಜಸ್ ಬೇಕು ಅಂತೇಳಿ ಯು ವಿಲ್ ಗಿವ್ ದ ಸ್ಟ್ರಕ್ಚರ್ ಮಾಡಿಫಿಕೇಷನ್ಸ್. ಸೊ ಅದು ಮಾಡಿಫಿಕೇಷನ್ ಮಾಡಬೇಕಾದ್ರೂ ಅಗೇನ್ ಯು ವಿಲ್ ಗೋ ಟು ದ ಕಾರ್ಪೆಂಟ್ರ್. ಅದೇ ರೀತಿಯೊಳಗೆ ನಮ್ದು ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದಾಗ ಅದರೊಳಗೆ ನಿಮಗೆ ಏನಾದರೂ ಚೇಂಜಸ್ ಬೇಕಾಯಿತು ಅಂತಂದ್ರೆ ಇನ್ ದಟ್ ಕೇಸ್ ಅಗೇನ್ ಯು ವಿಲ್ ಗೋ ಟು ದ ಕಾರ್ಪೆಂಟರ್ ಆ್ಯಂಡ್ ಯು ವಿಲ್ tell what are the changes that you require in this case. So that all those type of queries which defines the structure, they are called as data definition language. So data definition language naga ya type queries bartava. Like example here we have a query called as create. So create ಅಂತ ಅನ್ನೋದು it is one of the data definition language. ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕಾಗ್ಯದ, ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾಗ್ಯದ, ಒಂದು ಸ್ಟೋರ್ ಪ್ರೊಸೀಜರ್ ಕ್ರಿಯೇಟ್ ಮಾಡಬೇಕಾಗ್ಯದ, ಅವೆಲ್ಲನೂ ಅಂತಂದರೆ ವಿ ಕ್ಯಾನ್ ಡೂ ಇಟ್ ಯೂಸಿಂಗ್ ದ ಕ್ರಿಯೇಟ್ ಕಮಾಂಡ್ ಇನ್ ದಿಸ್ ಕೇಸ್ ಆ್ಯಂಡ್ ವಿಲ್ ಸಿ ದ ಸ್ಟ್ರಕ್ಚರ್ ಒನ್ ಬೈ ಒನ್. ನೆಕ್ಸ್ಟ್ ಬಂದು ವಿ ಹ್ಯಾವ್ ಒನ್ ಮೋರ್ ಕಮಾಂಡ್ ಕಾಲ್ಡ್ ಆಸ್ ಆಲ್ಟರ್. ದಟ್ ಈಸ್ ಸಪೋಸ್ ಇಫ್ ಯು ವಾಂಟ್ ಟು ಮಾಡಿಫೈ ಎನಿಥಿಂಗ್,
ಈಗ ಆಲ್ರೆಡಿ ಒಂದು ಟೇಬಲ್ ಕ್ರಿಯೇಟ್ ಮಾಡಿರ್ತೀರಿ, ಆ ಟೇಬಲ್ನಾಗ ದೆರ್ ಆರ್ 4 ಕಾಲಮ್ಸ್ ಅಂದರೆ 4 ಆಟ್ರಿಬ್ಯೂಟ್ಸ್ ಅವ. ನಿಮಗೆ 5th ಆಟ್ರಿಬ್ಯೂಟ್ ಆ್ಯಡ್ ಮಾಡ್ಬೇಕಾಗ್ಯದ, ಅಥವಾ 4 ಆಟ್ರಿಬ್ಯೂಟ್ಸ್ನಾಗ you want to remove a particular attribute, then we make use of the alter command in this. Alter command use ಮಾಡಿಕೊಂಡು you can modify the structure of the table in this. ಮೂರನೇದು ಬಂದು it is drop. Drop is nothing but it is like removing from the database, ಅಥವಾ ಆ ಡೇಟಾಬೇಸನ್ನೇ ರಿಮೂವ್ ಮಾಡೋದು. ಸೊ ಎನಿಥಿಂಗ್ ಇಫ್ ಯು ವಾಂಟ್ ಟು ಡಿಲೀಟ್, ಸ್ಟ್ರಕ್ಚರ್ನಾಗ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು, ಅದನ್ನು ಡಿಲೀಟ್ ಮಾಡಬೇಕಾಗಿತ್ತು ಅಂತಂದ್ರೆ in that case we make use of the drop command in this case. So these are most frequently, 3 commands are most frequently used commands in our database management system. Second bandu, it is the data manipulation language. So data manipulation language deals with the queries to perform operations on the data. ಸೊ ನಿಮ್ದು ಡೇಟಾ ಮೇಲೆ ಏನಾದರೂ ಆಪ್ರೇಷನ್ಸ್ ಮಾಡಬೇಕಾಗಿತ್ತು, ಸೊ ಆ ಡೇಟಾ ಮೇಲೆ ಏನಾದರೂ ಆಪ್ರೇಷನ್ಸ್ ಮಾಡಬೇಕಾಗಿತ್ತು ಅಂತಂದ್ರೆ ಆವಾಗ ಈ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜನ್ನು ನಾವು ಯೂಸ್ ಮಾಡ್ತೀವಿ. ಸೊ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್ ಅಂತಂದ್ರೆ ಲೈಕ್ ಸಪೋಸ್ ಇಫ್ ಐ ವಾಂಟ್ ಟು ಸ್ಟೋರ್ ಅ ಡೇಟಾ ಇನ್ಸೈಡ್ ದ ಡೇಟಾಬೇಸ್ ಒಳಗೆ ನಂಗೆ ಒಂದು ಇನ್ಫಾರ್ಮೇಷನ್ ಸ್ಟೋರ್ ಮಾಡಬೇಕಾಗ್ಯದ. ಇನ್ ದ್ಯಾಟ್ ಕೇಸ್ ವಿ ಮೇಕ್ ಯೂಸ್ ಆಫ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ಲೈಕ್ ಎಕ್ಸಾಂಪಲ್, ಇಲ್ಲಿ ವಿ ಹ್ಯಾವ್ ಅ ಕಮಾಂಡ್ ಕಾಲ್ಡ್ ಆಸ್ ಇನ್ಸರ್ಟ್ ಇಂಟು. ಸೊ ಇನ್ಸರ್ಟ್ ಇಂಟು ಕಮಾಂಡ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸ್ಟೋರ್ ಅ ಡೇಟಾ ಇನ್ಸೈಡ್ ದ ಡೇಟಾಬೇಸ್. ಅದೇ ರೀತಿಯೊಳಗೆ ನಿಮಗೆ ಏನಾದರೂ ಅಲ್ಲಿ ಡೇಟಾ ಮಾಡಿಫೈ ಮಾಡಬೇಕಾಗ್ಯದ, ಯು ವಾಂಟ್ ಟು ಚೇಂಜ್ ಸಮ್ ವ್ಯಾಲ್ಯೂಸ್ ಆಫ್ ದ ಡೇಟಾ. ಇನ್ ದ್ಯಾಟ್ ಕೇಸ್ we have a one more command called as update command. ಇದನ್ನು ಯೂಸ್ ಮಾಡಿಕೊಂಡು ಎಕ್ಸಿಸ್ಟಿಂಗ್ ಡೇಟಾನಾಗ ಏನಾದರೂ ಚೇಂಜಸ್ ಮಾಡಬೇಕಾಗ್ಯದ. ಐ ಆಮ್ ಟಾಕಿಂಗ್ ಅಬೌಟ್ ದ ಡೇಟಾ, ನಾಟ್ ದ ಸ್ಟ್ರಕ್ಚರ್ ಚೇಂಜ್ ಮಾಡಬೇಕಾದ್ರೆ ಆಲ್ಟರ್ ಕಮಾಂಡ್ ಇನ್ ದ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಡೇಟಾನಾಗ ಏನಾದರೂ ಮಾಡಿಫೈ ಮಾಡಬೇಕಾಗ್ಯದ, ಅಪ್ಡೇಟ್ ಕಮಾಂಡ್ ಇನ್ ದ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಕಮ್ಸ್ ಡಿಲೀಟ್. ಸಪೋಸ್ ನಿಮ್ಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ರೋ, ಈಗ ಎಕ್ಸಾಂಪಲ್ ನಾನು ನಿಮಗೆ ಎಂಟಿಟೀಸ್ ಬಗ್ಗೆ ಹೇಳಿದ್ದೆ. ಸೇ ಲೆಟ್ ಅಸ್ ಟೇಕ್ ಒನ್ ಎಂಟಿಟಿ ಆಫ್ ಹಾಸ್ಪಿಟಲ್ನಾಗ ಪೇಷಂಟ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳಂತ. ಸೊ ನಮ್ಮ ಸಿಸ್ಟಮ್ನಾಗ ನಾವು ಎಲ್ಲ ಪೇಷಂಟ್ಗಳದ್ದು ಇನ್ಫಾರ್ಮೇಷನ್ ಸ್ಟೋರ್ ಮಾಡಿರ್ತೀವಿ. ಯಾವುದೋ ಒಂದು ಪರ್ಟಿಕ್ಯುಲರ್ ಪೇಷಂಟಿಂದ ಡೇಟಾ ನಾವು ಡಿಲೀಟ್ ಮಾಡಬೇಕಾಗಿತ್ತು, ಅದನ್ನು ತೆಗೆದು ಹಾಕಬೇಕಾಗಿತ್ತು ಅಂತಂದ್ರೆ ಇನ್ ದ್ಯಾಟ್ ಕೇಸ್ ವಿ ಮೇಕ್ ಯೂಸ್ ಆಫ್ ದ ಡಿಲೀಟ್ ಫ್ರಮ್ ಅಂತ ನಾವು ಕಮಾಂಡ್ ಯೂಸ್ ಮಾಡಿಕೊಂಡು ಅಥವಾ ಕ್ವೆರಿ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ರಿಮೂವ್ ದ ಎಂಟೈರ್ ರೋ ಫ್ರಮ್ ದ ಟೇಬಲ್ ಇನ್ ದಿಸ್ ಕೇಸ್. And last banda, it is the most important command, that is select in this. Remember, select is the most frequently used command in the database management system. So ಇಲ್ಲಿ ಏನಂತಂದ್ರೆ ಯಾವುದೇ ಒಂದು ಡೇಟಾ ರಿಟ್ರೀವ್ ಮಾಡಬೇಕಾಗ್ಯದ, ಡೇಟಾಬೇಸ್ನ ಆಲ್ರೆಡಿ ಸ್ಟೋರ್ ಮಾಡಿರ್ತೀರಿ, ಯು ವಾಂಟ್ ಟು ರಿಟ್ರೀವ್ ಇಟ್ ಆನ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಅಂದರೆ ಬೇರೆ ಬೇರೆ ಟೈಪ್ ಆಫ್ ಕಂಡೀಷನ್ಸ್ ಕೊಟ್ಟು ಐ ವಾಂಟ್ ಟು ರಿಟ್ರೀವ್ ದಟ್ ಪರ್ಟಿಕ್ಯುಲರ್ ಡೇಟಾ ಇನ್ ದಿಸ್. ಸೊ ಅಂಥ ಕೇಸಸ್ನಾಗ ಈ ಡೇಟಾ ಸೆಲೆಕ್ಟ್ ಅಂತ ಅನ್ನೋ ಕಮಾಂಡನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ದೀಸ್ ಆರ್ ದ ಮೋಸ್ಟ್ 7 ಗೋಲ್ಡನ್ ಕಮಾಂಡ್ಸ್. ರಿಮೆಂಬರ್ ದಿಸ್ ಪಾಯಿಂಟ್, ಐ ಕಾಲ್ ಇಟ್ ಆಸ್ ಗೋಲ್ಡನ್ ಕಮಾಂಡ್ಸ್. ಯಾಕಂತಂದ್ರೆ ನಿಮ್ಮದು ಪೂರ್ತಿ ಡೇಟಾಬೇಸ್ ಈಸ್ ಇವಾಲ್ವ್ಡ್ ಅರೌಂಡ್ ದಿಸ್. ಅದರೊಳಗೂ ನೀವು ಇನ್ನೂ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್ ಕಮ್ಮಿ ಯೂಸ್ ಮಾಡಿದ್ರೆ ನಡೀತದೆ, ಬಟ್ ಡೇಟಾ ಮ್ಯಾನಿಪುಲೇಷನ್ ಕಮಾಂಡ್ನಾಗ ಸ್ಪೆಷಲಿ ಇನ್ಸರ್ಟ್ ಇಂಟು ಅಪ್ಡೇಟ್ ಸೆಲೆಕ್ಟ್, ದೀಸ್ ಆರ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಕ್ವೆರೀಸ್ ದಟ್ ವಿ ಶುಡ್ ನೋ ಇನ್ ದಿಸ್ ಕೇಸ್. ಸೊ ದಟ್ ಈಸ್ ವಾಟ್ ವಿ ವಿಲ್ ಬಿ ಡಿಸ್ಕಸಿಂಗ್ ಫಾರ್ ಕ್ರೂಡ್ ಆಪ್ರೇಷನ್ಸ್. ಈಗ ನಾವೇನು ಈ ಸ್ಟೋರ್ ಮಾಡೋದು, ರಿಟ್ರೀವ್ ಮಾಡೋದು, ಡಿಲೀಟ್ ಮಾಡೋದು, ಅಪ್ಡೇಟ್ ಮಾಡೋದು ಅಂತೀವಿ, ದೀಸ್ ಆರ್ ಕಾಲ್ಡ್ ಆಸ್ ಕ್ರೂಡ್ ಆಪ್ರೇಷನ್ಸ್. ದಟ್ ಈಸ್ ಮೋಸ್ಟ್ ಬೇಸಿಕ್ ಆಪ್ರೇಷನ್ಸ್ ಅಂತೇಳಿ. ಆ ಬೇಸಿಕ್ ಆಪ್ರೇಷನ್ಸ್ is what we will be studying in this particular session in this case. Now to start with, first we will be discussing on the data definition language. Data definition language naga we have a command called as create. ಈ ಕ್ರಿಯೇಟ್ ಅನ್ನೋ ಕಮಾಂಡಿಗೆ ನಾವು 2 ರೀತಿ ಒಳಗೆ ಯೂಸ್ ಮಾಡ್ಬೋದು. ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ಆ ಡೇಟಾಬೇಸ್ ಒಳಗೆ ಟೇಬಲ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ. ಸೊ ಫಸ್ಟ್ ಯಾವತ್ತಿಗೂ ನಮ್ಮಲ್ಲಿ ಒಂದು ಡೇಟಾಬೇಸ್ ಇರಬೇಕು. ಡೇಟಾಬೇಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ಒಂದು ಹೌಸ್ ಇದ್ದಂಗೆ.
ಆ ಮನಿ ಒಳಗೆ ಯು ಹ್ಯಾವ್ ರೂಮ್ಸ್, ದೋಸ್ ರೂಮ್ಸ್ ಆರ್ ನಥಿಂಗ್ ಬಟ್ ವಿ ಕಾಲ್ ದಮ್ ಆ್ಯಸ್ ಟೇಬಲ್ಸ್. ಆ ರೀತಿಯಾಗಿ ನೆನಪಿಟ್ಕೊಳ್ಳೋಣ. ಸೊ ಫಸ್ಟ್ ಬಿಫೋರ್ ಕನ್ಸ್ಟ್ರಕ್ಟಿಂಗ್ ದ ರೂಮ್ಸ್ ನಾವು ಬಾರ್ಡರ್ ಹಾಕ್ಕೋತೀವಿ. ಸೊ ಆ ಬಾರ್ಡರ್ ಹಾಕೋದು ಈಸ್ ನಥಿಂಗ್ ಬಟ್ ದ ಕ್ರಿಯೇಟ್ ಡೇಟಾಬೇಸ್ ಕಮಾಂಡ್. ಸೊ ಸಿಂಟ್ಯಾಕ್ಸ್ ಇಸ್ ವೆರಿ ಸಿಂಪಲ್, ದಟ್ ಈಸ್ ಕ್ರಿಯೇಟ್ database followed by the database name. ಇಲ್ಲಿ most important thing, all the queries must be terminated with the semicolon. First point. Second point, ಸರ್ ಇಲ್ಲಿ ಕ್ರಿಯೇಟ್ ಡೇಟಾಬೇಸ್ ನೀವು ಕ್ಯಾಪಿಟಲ್ ಲೆಟರ್ಸ್ನಾಗ ಬರ್ದಿರಿ, ಡೇಟಾಬೇಸ್ ನೇಮ್ ಇಸ್ ಇನ್ ಸ್ಮಾಲ್ ಲೆಟರ್ಸ್. ಇಸ್ ಇಟ್ ಕಂಪಲ್ಸರಿ ನಾವು ಹಿಂಗೆ ಬರೀಬೇಕಾ? ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ಟ್ರಕ್ಚರ್ಡ್ ಕ್ವೆರಿ ಲ್ಯಾಂಗ್ವೇಜ್ ಈಸ್ ಕೇಸ್ ಇನ್ಸೆನ್ಸಿಟಿವ್. ಕೇಸ್ ಇನ್ಸೆನ್ಸಿಟಿವ್ ಅಂತಂದ್ರೆ ನೀವು ಆ ಕ್ರಿಯೇಟ್ ಡೇಟಾಬೇಸ್ ಕ್ಯಾಪಿಟಲ್ನಾಗಾರ ಬರೀರಿ, ಸ್ಮಾಲ್ ಲೆಟರ್ನಾಗಾರ ಬರೀರಿ, ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್. ಸರ್ ಮತ್ತು ನೀವು ಯಾಕೆ ಕ್ಯಾಪಿಟಲ್ನಾಗ ಬರ್ದಿರಿ? ಇಟ್ ಈಸ್ ಓನ್ಲಿ ಫಾರ್ ಯು ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿಚ್ ಆರ್ ದ ಕೀವರ್ಡ್ಸ್ ಆಫ್ ದ SQL. ನಾ ಯಾವ್ಯಾವ ಕೀವರ್ಡ್ಸ್ ಇರ್ತಾವ ಆ ಕೀವರ್ಡ್ಸ್ಗಳನ್ನು ಕ್ಯಾಪಿಟಲ್ ಲೆಟರ್ನಾಗ ಬರೀತೀನಿ. ಯಾವ್ದು ಯೂಸರ್ ಡಿಫೈನ್ಡ್ ವರ್ಡ್ಸ್ ಇರ್ತಾವ ಐ ವಿಲ್ ರೈಟ್ ದೋಸ್ ಯೂಸರ್ ಡಿಫೈನ್ಡ್ ವರ್ಡ್ಸ್ ಇನ್ ಸ್ಮಾಲ್ ಲೆಟರ್ಸ್, ಸೊ ದ್ಯಾಟ್ ನಿಮಗೆ ಅದು ಈಸಿಲಿ ಐಡೆಂಟಿಫೈ ಆಗ್ತದೆ. ಸೊ ಈ ರೀತಿಯೊಳಗೆ ಈ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ದಿಸ್ ಈಸ್ ದ ಸಿಂಟ್ಯಾಕ್ಸ್ ಇನ್ ದಿಸ್ ಕೇಸ್. ನೆನಪಿರಲಿ, ಸಿಂಟ್ಯಾಕ್ಸ್ಗಳು ಎಂದೂ ಮರಿಬಾರ್ದು. ಯು ಶುಡ್ ಬೈ ಹ್ಯಾಡ್ ದೀಸ್ ಸಿಂಟ್ಯಾಕ್ಸ್. ಒಂದು 10 ಸರ್ತಿ ಬರೆದು ಬಿಡ್ರಿ, ಏನು ದೊಡ್ಡ ದೊಡ್ಡ ಕಮಾಂಡ್ಸ್ ಅಲ್ಲ, ದೇ ಆರ್ ವೆರಿ ಸಿಂಪಲ್ ಕಮಾಂಡ್ಸ್ ಬಟ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಈಗ ನನಗೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೇಕಾಗಂದ್ರೆ ಹೌ ಇಟ್ ವಿಲ್ ಬಿ ವೆರಿ ಸಿಂಪಲ್. ಒಂದು ಹಾಸ್ಪಿಟಲ್ ಡೇಟಾಬೇಸ್ ಕ್ರಿಯೇಟ್ ಮಾಡ್ಬೇಕಾಗದ, ಕ್ರಿಯೇಟ್ ಡೇಟಾಬೇಸ್ ಹಾಸ್ಪಿಟಲ್ ಸೆಮಿಕಾಲನ್. ನಿಮಗೊಂದು ಕಾಲೇಜಿಂದ ಡೇಟಾಬೇಸ್ ಕ್ರಿಯೇಟ್ ಮಾಡಬೇಕಾಗದ, ವೆರಿ ಸಿಂಪಲ್, ಅಗೇನ್ ಕ್ರಿಯೇಟ್ ಡೇಟಾಬೇಸ್ ಕಾಲೇಜ್. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ವೆನ್ ಯು ಆರ್ ಗಿವಿಂಗ್ ದಿಸ್ ಡೇಟಾಬೇಸ್ ನೇಮ್. ಡೇಟಾಬೇಸ್ ನೇಮ್ ಕೊಡಬೇಕಾದಾಗ ಫಸ್ಟ್ ಕಂಡೀಷನ್ ಈಸ್ ಡೋಂಟ್ ಯೂಸ್ ಸಿಂಬಾಲ್ಸ್. ಅದು ನೇಮ್ ಒಳಗೆ ಸಿಂಬಾಲ್ಸ್ ಯೂಸ್ ಮಾಡಬೇಡ್ರಿ. ಸೆಕೆಂಡ್, ಬ್ಲ್ಯಾಂಕ್ ಸ್ಪೇಸ್ ಯೂಸ್ ಮಾಡಬೇಡ್ರಿ. ಲೈಕ್ ಐ ಕೆನಾಟ್ ರೈಟ್ ಡೇಟಾಬೇಸ್ ಸ್ಪೇಸ್ ಕೊಟ್ಟು ನೇಮ್ ಕೊಟ್ಟರೆ ಇಟ್ ವಿಲ್ ಗಿವ್ ಅ ಎರರ್. ಇದ್ರ ಬದಲು ಅಂಡರ್ಸ್ಕೋರ್ ಯೂಸ್ ಮಾಡಿರಿ. ಲೈಕ್ ಸರ್ ನಂಗೆ ವರ್ಡ್ಸ್ ಸ್ಪ್ಲಿಟ್ ಮಾಡೋಕ್ಕಾಗ್ಯದ, ಲೈಕ್ SB ಕಾಲೇಜ್ ಅಂತ ನಾವು ವರ್ಡ್ ಅದ, SB ಒಂದು ಕಡೆ ಬರಬೇಕು, ಕಾಲೇಜ್ ಒಂದು ಕಡೆ ಬರಬೇಕು ಅಂತಂದ್ರೆ SB_ ಕಾಲೇಜ್. ಡೋಂಟ್ ಗಿವ್ ಸ್ಪೇಸ್ ಇನ್ ಬಿಟ್ವೀನ್. ಎರಡನೇ ಕಂಡೀಷನ್. ಸೊ ಫಸ್ಟ್ ಕಂಡೀಷನ್ ಇಸ್ ಡೋಂಟ್ ಯೂಸ್ ಸಿಂಬಾಲ್ಸ್. ಸೆಕೆಂಡ್ ಕಂಡೀಷನ್ ಇಸ್ ಆಲ್ವೇಸ್ ಕೀಪ್ ದ ಡೇಟಾಬೇಸ್ ನೇಮ್ ಕಂಟಿನ್ಯೂಸ್. ಮೂರನೇದು, ಡೋಂಟ್ ಯೂಸ್ ಕೀವರ್ಡ್ಸ್ ಆ್ಯಸ್ ದ ಯೂಸರ್ ಡಿಫೈನ್ಡ್ ವರ್ಡ್ಸ್. ಲೈಕ್ ಕ್ರಿಯೇಟ್ ಡೇಟಾಬೇಸ್ ಅಂತೇಳಿ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೀವರ್ಡ್ಸ್ಗಳನ್ನು ನಾವು ಇಲ್ಲಿ ನೇಮ್ಸ್ ಅಂತೇಳಿ ಯೂಸ್ ಮಾಡಲಿಕ್ಕೆ ಬರಂಗಿಲ್ಲ. ದಟ್ ಈಸ್ ಅ ಥರ್ಡ್ ಕಂಡೀಷನ್. ಫೋರ್ತ್ ಕಂಡೀಷನ್, the database should never start with numbers. ಡೇಟಾಬೇಸ್ ಒಳಗೆ ನಂಬರ್ಸೇ ಇರಬಾರ್ದು, ಆ್ಯಂಡ್ ಇಟ್ ಈಸ್ ಗುಡ್ ಥಿಂಗ್. ಆ್ಯಂಡ್ ಸ್ಪೆಷಲಿ ಡೋಂಟ್ ಸ್ಟಾರ್ಟ್ ವಿತ್ ದ ನಂಬರ್ಸ್, ಇಟ್ ವಿಲ್ ಗಿವ್ ಅ ಎರರ್. ನೀವು ಐದರ್ ಇಟ್ ಶುಡ್ ಬಿ ಹ್ಯಾವಿಂಗ್ ಕ್ಯಾರೆಕ್ಟರ್ಸ್, ಆಲ್ಫಾಬೆಟ್ಸ್ ಇರಬೇಕು, ಅಥವಾ ಅಂಡರ್ಸ್ಕೋರಿಂದ ಸ್ಟಾರ್ಟ್ ಮಾಡ್ಬೋದು. ಜನರಲಿ ವಿ ಡೋಂಟ್ ಯೂಸ್ ಅ ಅಂಡರ್ಸ್ಕೋರ್ ಹಿಯರ್ ಆಲ್ಸೋ. ನಾವು ಆದಷ್ಟು ಏನಂತಂದ್ರೆ ಡೇಟಾಬೇಸ್ ನೇಮ್ ಈಸ್ ಕೆಪ್ಟ್ ಇನ್ ಆಲ್ ಕ್ಯಾರೆಕ್ಟರ್ಸ್, ಆಲ್ಫಾಬೆಟ್ಸ್ನಾಗೆ ನಾವು ಯೂಸ್ ಮಾಡ್ತೀವಿ. ಸೊ ಒನ್ ಸರ್ತಿ ದಿಸ್ ಇಸ್ ಅ ಕಮಾಂಡ್ ದಟ್ ಈಸ್ ಯೂಸ್ ಟು ಕ್ರಿಯೇಟ್ ಅ ಡೇಟಾಬೇಸ್. ಅ ವೆರಿ ಸಿಂಪಲ್ ಸಿಂಟ್ಯಾಕ್ಸ್. ಕ್ರಿಯೇಟ್ ಡೇಟಾಬೇಸ್ ಅಂತ ಕೀವರ್ಡ್ಸ್ ಅವ, ಫಾಲೋಡ್ ಬೈ ದ ನೇಮ್ ಆಫ್ ದ ಡೇಟಾಬೇಸ್ ವಿಚ್ ಯು ವಾಂಟ್ ಟು ಕ್ರಿಯೇಟ್ ಇನ್ ದಿಸ್ ಕೇಸ್. ಒಂದು ಸರ್ತಿ ನಿಮ್ಮದು ಡೇಟಾಬೇಸ್ ಕ್ರಿಯೇಟ್ ಆಯಿತು ಅಂತಂದ್ರೆ ಆ ಡೇಟಾಬೇಸ್ನಾಗ ಯು ನೀಡ್ ಟು ಕ್ರಿಯೇಟ್ ದ ಟೇಬಲ್ಸ್. ಲೈಕ್ ಒಂದು ಸರ್ತಿ ಮನಿ ಔಟರ್ ಬಾರ್ಡರ್ ರೆಡಿ ಆಯಿತು ಅಂತಂದ್ರೆ ಒಳಗೆ ರೂಮ್ಸ್ಗಳು ಪ್ಲ್ಯಾನ್ ಹಾಕ್ತೀರಿ. ಸೊ ಅದೇ ರೀತಿಯೊಳಗೆ ದ ಕ್ರಿಯೇಟ್ ಕಮಾಂಡ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ದ tables in this. So let us have the syntax for that. So syntax is create table followed by the table name. ನಿಮಗೆ ಏನು ಹೆಸರು ಕೊಡಬೇಕಾಗದ ಆ ಟೇಬಲ್ಗೆ ಟೇಬಲ್ ನೇಮ್ ಕೊಡ್ರಿ, ಬ್ರಾಕೆಟ್ ಓಪನ್ ಮಾಡಿ, attribute name, give a space, data type. You people have already studied the concept of C language. Data types ಅಂತೆಲ್ಲ ಅಲ್ಲಿ ಓದಿರಿ. Data type represents the type of data in this. So ಯಾವ ಟೈಪ್ ಆಫ್ ಡೇಟಾ ಈ ಆಟ್ರಿಬ್ಯೂಟ್ ಒಳಗೆ ನಾನು ಸೇವ್ ಮಾಡ್ಬೋದು ಅಂಥೇಳಿ
ಈ ಡೇಟಾ ಟೈಪ್ನಾಗ ಮೆನ್ಷನ್ ಮಾಡ್ತೀವಿ. ಕೆಲವೊಂದು ಕೀವರ್ಡ್ಸ್ ಅವ, ಅವೇ ಡೇಟಾ ಟೈಪ್ಗಳು ನಾವಿಲ್ಲಿ ಯೂಸ್ ಮಾಡ್ಕೋತೀವಿ. ಫಾಲೋಡ್ ಬೈ ಆ್ಯನ್ ಆಪ್ಷನಲ್ ಪಾರ್ಟ್ ಕಾಲ್ಡ್ ಆಸ್ ಕನ್ಸ್ಟ್ರೆಂಟ್ಸ್. ಕನ್ಸ್ಟ್ರೆಂಟ್ ಅಂದರೆ ಏನು? ಸಿಂಪಲ್ ವರ್ಡ್ಸ್ನ ಕನ್ಸ್ಟ್ರೆಂಟ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಕಂಡೀಷನ್ಸ್. ಇಫ್ ಯು ವಾಂಟ್ ಟು ಪುಟ್ ಸಮ್ ವ್ಯಾಲ್ಯೂ ಇನ್ಸೈಡ್ ದಿಸ್ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ ನೇಮ್, ಆ ಆಟ್ರಿಬ್ಯೂಟ್ ನೇಮ್ ಏನರ ಒಂದು ಕಂಡೀಷನ್ ಫಾಲೋ ಮಾಡಬೇಕೇನೋ. ಲೈಕ್ ಎಕ್ಸಾಂಪಲ್, ಇಟ್ ಕೆನಾಟ್ ರಿಪೀಟ್ ದ ವ್ಯಾಲ್ಯೂ, ಅಥವಾ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಒಂದು ಸರ್ತಿ ಮಾತ್ರ ಇನ್ಸರ್ಟ್ ಮಾಡ್ಬೋದು, ಈ ಪರ್ಟಿಕ್ಯುಲರ್ ಕಾಲಮ್ನ ಕಂಪಲ್ಸರಿ ಡೇಟಾ ಇನ್ಸರ್ಟ್ ಮಾಡಬೇಕು, ಈ ಪರ್ಟಿಕ್ಯುಲರ್ ಕಾಲಮ್ ಡೇಟಾ ವಿಲ್ ಬಿ ಆಟೋಮ್ಯಾಟಿಕ್ಲಿ ಇನ್ಸರ್ಟೆಡ್ ಬೈ ದ ಸಿಸ್ಟಮ್. ಈ ರೀತಿಯೊಳಗೆ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಡೀಷನ್ಸ್. ನಾವು ಅದು ಹೇಳ್ತೇನೆ ನಿಮಗೆ. ದೋಸ್ ಕಂಡೀಷನ್ಸ್ ವಿ ಕಾಲ್ ಇಟ್ ಆಸ್ ಅ ಕನ್ಸ್ಟ್ರೆಂಟ್ ಇನ್ ದಿಸ್. ಸೊ ಆಲ್ವೇಸ್ ರಿಮೆಂಬರ್, ನೀವು ಯಾವುದೇ ಒಂದು ಟೇಬಲ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ದ ಸಿಂಟ್ಯಾಕ್ಸ್ ಇಸ್ ಯು ಹ್ಯಾವ್ ಕ್ರಿಯೇಟ್ ಟೇಬಲ್, ಕೀವರ್ಡ್ಸ್, ಟೇಬಲ್ ನೇಮ್ ಯೂಸರ್ ಡಿಫೈನ್ಡ್ ವರ್ಡ್, ಆಟ್ರಿಬ್ಯೂಟ್ ನೇಮ್ ಯೂಸರ್ ಡಿಫೈನ್ಡ್ ವರ್ಡ್, ಡೇಟಾ ಟೈಪ್ ನಾವು ಏನೇ ಡೇಟಾ ಟೈಪ್ ಮೆನ್ಷನ್ ಮಾಡ್ತೀವಿ ಇಲ್ಲಿ ದೇ ಆರ್ ಕೀವರ್ಡ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ಸ್ಕ್ವೇರ್ ಬ್ರ್ಯಾಕೆಟ್ನಾಗ ಯಾಕೆ ಹಾಕೀನಿ ಅಂತಂದ್ರೆ ದೇ ಮೆನ್ಷನ್ ಇಟ್ ಈಸ್ ಅ ಕಂಡೀಷನ್ಸ್. ಸೊ ಕಂಡೀಷನ್ಸ್ ಕಂಪಲ್ಸರಿ ಎಲ್ಲದಕ್ಕೂ ಇರಬೇಕಂತ ಏನೂ ಇಲ್ಲ. ಸಮ್ ಆಟ್ರಿಬ್ಯೂಟ್ಸ್ ವಿಲ್ ಬಿ ಹ್ಯಾವಿಂಗ್ ಕಂಡೀಷನ್ಸ್, ಸಮ್ ಆಟ್ರಿಬ್ಯೂಟ್ಸ್ ವೋಂಟ್ ಬಿ ಹ್ಯಾವಿಂಗ್ ದ ಕಂಡೀಷನ್ಸ್. ಸೊ ಅದೇ ರೀತಿಯೊಳಗೆ ಯು ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಕಂಡೀಷನ್ಸ್, ಈಚ್ ಕಂಡೀಷನ್ ಸಪ್ರೇಟೆಡ್ ಬೈ ದ ಕಾಮಾ ಇನ್ ದಿಸ್. ಕಂಪಲ್ಸರಿ ಅಲ್ಲಿ ಕಾಮಾ ಮೆನ್ಷನ್ ಮಾಡಿರಿ. ಆ್ಯಂಡ್ ಯು ಕ್ಯಾನ್ ಹ್ಯಾವ್ ಆ್ಯಸ್ ಮೆನಿ ಆ್ಯಸ್ ಕಾಲಮ್ಸ್ or attributes for one particular table in this case. And lastly terminated by semicolon. So this is a structure that we use to create a table. Now first question, sir, data types nag enen bartava? When it comes to the SQL language age data types enava? Data types are int, float, varchar, date, time, blob, glob, text. I think these are sufficient in this case. So these are some of the most commonly used data types. Even we have bool, but ವೆರಿ ರೇರ್ಲಿ ಯೂಸ್ಡ್ ಇನ್ ದಿಸ್ ಕೇಸ್. ಯಾಕಂದ್ರೆ ಅಲ್ಲಿ ಕ್ಯಾರೆಕ್ಟರ್ನಾಗೂ ಅದನ್ನು ನಾವು ಸ್ಟೋರ್ ಮಾಡ್ಬೋದು. ಸೊ ದೀಸ್ ಆರ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಡೇಟಾ ಟೈಪ್ಸ್ ದಟ್ ವಿ ಹ್ಯಾವ್ ಇನ್ ದ SQL, ದಟ್ ಇಸ್ ಸ್ಪೆಷಲಿ ಮೈ SQL. ಲೈಕ್ ಇಂಟೀಜರ್ ವ್ಯಾಲ್ಯೂ ಸ್ಟೋರ್ ಮಾಡಬೇಕಾಗದ ವಿ ಹ್ಯಾವ್ ಅ ಇಂಟ್ ಡೇಟಾ ಟೈಪ್, ಡೆಸಿಮಲ್ ವ್ಯಾಲ್ಯೂ ಸ್ಟೋರ್ ಮಾಡಬೇಕಾಗದ ಫ್ಲೋಟ್ ಅದ, ಸ್ಟ್ರಿಂಗ್ ಟೈಪ್ ಕ್ಯಾರೆಕ್ಟರ್ಸ್ ಯಾವುದರ ಕ್ಯಾರೆಕ್ಟರ್ಸ್ಗೂ ಸ್ಟೋರ್ ಮಾಡಬೇಕಾಗಿತ್ತು ಅಂತಂದ್ರೆ ವ್ಯಾರ್ಕ್ಯಾರ್ ಅಂತ ನಾವು ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಡೇಟ್ ಮತ್ತು ಟೈಮ್ ಫಾರ್ಮ್ಯಾಟ್ ಅದು ಸಿಸ್ಟಮ್ ಡಿಫೈನ್ಡ್ ಫಾರ್ಮ್ಯಾಟ್ನಾಗೆ ಸ್ಟೋರ್ ಮಾಡಬೇಕು ಅಂತಂದ್ರೆ ಡೇಟ್ ಟೈಮ್ ಅಂತ ನಾವು ಒಂದು ಡೇಟಾ ಟೈಪನ್ನು ಯೂಸ್ ಮಾಡ್ತೀವಿ. ಬೈನರಿ ಲಾಂಗ್ ಆಬ್ಜೆಕ್ಟ್, BOLB, ಬ್ಲಾಬ್ ಅಂತಂದ್ರೆ ಬೈನರಿ ಲಾಂಗ್ ಆಬ್ಜೆಕ್ಟ್, ಕ್ಲಾಬ್ ಅಂತಂದ್ರೆ ಕ್ಯಾರೆಕ್ಟರ್ ಲಾಂಗ್ ಆಬ್ಜೆಕ್ಟ್. ಈ ಕೆಲವೊಂದು ಸತಿ ಏನಾಗ್ತದೆ, ಈ ಜಾವಾ ಲ್ಯಾಂಗ್ವೇಜ್ನಾಗ ಒಂದು ಕ್ಲಾಸಸ್ಸಿಂದ ಆಬ್ಜೆಕ್ಟ್ಸ್ಗಳು ಯೂಸ್ ಮಾಡ್ಯಾರಿ. ಸೊ ಆ ಆಬ್ಜೆಕ್ಟ್ ಡೈರೆಕ್ಟ್ ಆಬ್ಜೆಕ್ಟನ್ನೇ ನಾನು ಡೇಟಾಬೇಸ್ನಾಗ ಸ್ಟೋರ್ ಮಾಡಬೇಕು. ಅಂಥ ಕೇಸಸ್ನಾಗ ಈ ಬ್ಲಾಬ್ ಮತ್ತು ಕ್ಲಾಬ್ ಅಂತನೋ ಕಾಲಮ್ಸನ್ನು ನಾವು ಡೇಟಾ ಟೈಪ್ಸನ್ನು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನಾಗ್ತದೆ, ಬೈನರಿ ಲಾಂಗ್ ಆಬ್ಜೆಕ್ಟ್ ಅಂದ್ರೆ ಆಲ್ ದ ಡೇಟಾ ಆರ್ ಸ್ಟೋರ್ಡ್ ಇನ್ ದ ಬೈನರಿ ಫಾರ್ಮ್ಯಾಟ್. ಬೈನರಿ ಫಾರ್ಮ್ಯಾಟ್ 0-1 ಕಾಂಬಿನೇಷನ್. ಕ್ಲಾಬ್ ಅಂತಂದ್ರೆ ಇಟ್ ಈಸ್ ಅ ಕ್ಯಾರೆಕ್ಟರ್ ರೆಪ್ರೆಸೆಂಟೇಷನ್. ಸೊ ಕ್ಯಾರೆಕ್ಟರ್ಸ್ ಅಂದರೆ ಆಲ್ಫಾಬೆಟ್ಸ್ ಹಾಕಿರ್ತಾರೆ, ಆ ಆಲ್ಫಾಬೆಟ್ಸ್ ಹಾಕ್ಕೊಂಡು ದೇ ವಿಲ್ ಸ್ಟೋರ್ ದ ಡೇಟಾ ಇನ್ ದಿಸ್. ಈಗ ನೀವು ಕೇಳ್ಬೋದು, ಸರ್ ನಮ್ಮ ಕೇಸ್ನಾಗ ಎಲ್ಲಿ ಯೂಸ್ ಮಾಡ್ಬೋದು? ಆಲ್ ದೀಸ್ ಬ್ಲಾಬ್ ಆ್ಯಂಡ್ ಕ್ಲಾಬ್ಸ್ ಆರ್ ಜನರಲಿ ಯೂಸ್ಡ್ ಫಾರ್ ಸ್ಟೋರಿಂಗ್ ದ ಡಾಕ್ಯುಮೆಂಟ್ಸ್. ನಿಮ್ಮದು ಇಮೇಜ್ ಫೈಲ್ ಇರ್ಬೋದು, ಅಥವಾ ಒಂದು ಆಡಿಯೋ ಫೈಲ್ ಇರ್ಬೋದು, ಟೆಕ್ಸ್ಟ್ ಫೈಲ್ ಇರ್ಬೋದು. ಈ ಕ್ಯಾರೆಕ್ಟರ್ ಟೈಪ್, ಈ ಇಮೇಜ್ ಫೈಲ್ಸು, ಡಾಕ್ಯುಮೆಂಟ್ಸು, ಫೋಟೋಸು ಇಂಥವಿದ್ದು ಅಂತಂದ್ರೆ ನೀವು ಅದನ್ನು ಫೋಟೋನೇ ಡೈರೆಕ್ಟ್ ಸಿಸ್ಟಮ್ನಾಗ ಸ್ಟೋರ್ ಮಾಡೋ ಬದಲು ಈ ಬ್ಲಾಬ್ ಮತ್ತು ಕ್ಲಾಬ್ ಫಾರ್ಮ್ಯಾಟ್ನಾಗ ಆ ಇನ್ಫಾರ್ಮೇಷನ್ಗಳನ್ನು ಸ್ಟೋರ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಬಿ ಮೋರ್ ಸೆಕ್ಯೂರ್. ಸೊ ಅದಕ್ಕೆ ಸಿಂಪಲ್ ವರ್ಡ್ಸ್ನಾಗ ಸರ್ ಅಷ್ಟು ತಲೆಗೆ ಹೋಗಲ್ಲ ಅಂತಂದ್ರೆ ಸಿಂಪಲ್ ವರ್ಡ್ಸ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದ ಆಡಿಯೋ ಫೈಲ್ಸ್, ವಿಡಿಯೋ ಫೈಲ್ಸ್, ಇಮೇಜ್ ಫೈಲ್ಗಳು ಏನಿರ್ತವೆ ಆ ಫೈಲನ್ನು ಸ್ಟೋರ್ ಮಾಡಲಿಕ್ಕೆ ವಿ ಮೇಕ್ ಯೂಸ್ ಆಫ್ ದ ಬ್ಲಾಬ್ ಆ್ಯಂಡ್ ಕ್ಲಾಬ್ ಆಪ್ಷನ್ ಇನ್ ದಿಸ್.
ನೆಕ್ಸ್ಟ್ ಬಂದು ಇಟ್ ಈಸ್ ಅ ಟೆಕ್ಸ್ಟ್. ಟೆಕ್ಸ್ಟ್ ಈಸ್ ಯೂಸ್ ಟು ಸ್ಟೋರ್ ಸೇಮ್ ಕ್ಯಾರೆಕ್ಟರ್ಸನ್ನು ಸ್ಟೋರ್ ಮಾಡಲಿಕ್ಕೆ. ನಿಮ್ಮ ಕ್ವಶನ್ ಬರ್ಬೋದು, ಸರ್ ವೈ ಟು ಡೇಟಾ ಟೈಪ್ಸ್ ಫಾರ್ ಸ್ಟೋರಿಂಗ್ ಟೆಕ್ಸ್ಟ್? ವ್ಯಾರ್ಕ್ಯಾರ್ನು ಟೆಕ್ಸ್ಟೇ ಸ್ಟೋರ್ ಮಾಡ್ತದೆ, ಟೆಕ್ಸ್ಟ್ ಈಸ್ ಆಲ್ಸೋ ಸ್ಟೋರಿಂಗ್ ದ ಟೆಕ್ಸ್ಟ್ ಇನ್ ಆಲ್ಫಾಬೆಟ್ಸ್ ಇನ್ ದಿಸ್ ಕೇಸ್. ದ ಡಿಫ್ರೆನ್ಸ್ ಇಸ್ ವ್ಯಾರ್ಕ್ಯಾರ್ನಾಗ ದ ಮ್ಯಾಕ್ಸಿಮಮ್ ಕ್ಯಾರೆಕ್ಟರ್ಸ್ ಯು ಕ್ಯಾನ್ ಸ್ಟೋರ್ ಈಸ್ 8000 ಕ್ಯಾರೆಕ್ಟರ್ಸ್. 8000 ಕ್ಯಾರೆಕ್ಟರ್ಸ್ಗಳನ್ನು ಮಾತ್ರ ಯು ಕ್ಯಾನ್ ಸ್ಟೋರ್ ಇಟ್ ಇನ್ಸೈಡ್ ದ ವ್ಯಾರ್ಕ್ಯಾರ್. Sometimes we need to store more than that. In such cases we make use of the text in this case. So text naga there is no limit for storage of the data. So other sala kelon cases we need such type of data types in this. So these are the most commonly used data types in our MySQL. Next bando constraints. Constraints ಅಂದರೆ I told you they are nothing but conditions ಅಂತೇಳಿ. ಲೈಕ್ ಕಂಡೀಷನ್ನಾಗ ವಿ ಹ್ಯಾವ್ ಒನ್ ಕಂಡೀಷನ್ ಕಾಲ್ಡ್ ಆಸ್ ನಾಟ್ ನಲ್. ನಾಟ್ ನಲ್ ಅಂತಂದ್ರೆ ವೆನ್ಎವರ್ ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಲಮಿಗೆ ನೀವು ನಾಟ್ ನಲ್ ಅಂತ ಹೇಳಿದ್ರಿ ಅಂತಂದ್ರೆ ದ್ಯಾಟ್ ಮೀನ್ಸ್ ದ ಯೂಸರ್ ಹ್ಯಾಸ್ ಟು ಕಂಪಲ್ಸರಿ ಪುಟ್ ಸಮ್ ವ್ಯಾಲ್ಯೂ ಇನ್ ದಟ್ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್. HTML ಹೇಳ್ಕೊಡ್ಬೇಕಾದಾಗ ಐ ಟೋಲ್ಡ್ ಯು ಪೀಪಲ್ ಅಬೌಟ್ ದ ರಿಕ್ವೈರ್ಡ್ ಕಂಡೀಷನ್. ಸೊ ಯಾವುದೇ ಒಂದು ಟ್ಯಾಗ್ನಾಗ ರಿಕ್ವೈರ್ಡ್ ಅಂತ ಹಾಕಿದ್ರಿ ಅಂತಂದ್ರೆ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ಕಂಪಲ್ಸರಿ ಅದರೊಳಗೆ ಡೇಟಾ ಎಂಟ್ರ್ ಮಾಡೇಬೇಕು. ಅದೇ ರೀತಿಯೊಳಗೆ ವೆನ್ ಎವರ್ ಎನಿ ಆಫ್ ದ ಆಟ್ರಿಬ್ಯೂಟ್ ಹ್ಯಾಸ್ ಅ ಕನ್ಸ್ಟ್ರೇಂಟ್ ಕಾಲ್ಡ್ ಆಸ್ ನಾಟ್ ನಲ್ ಮೀನ್ಸ್ ಕಂಪಲ್ಸರಿ ಸಮ್ ವ್ಯಾಲ್ಯೂ ಮಸ್ಟ್ ಬಿ ಸ್ಟೋರ್ಡ್ ಇನ್ಸೈಡ್ ದಟ್ ಕಾಲಮ್. ಸೊ ಅದನ್ನು ಖಾಲಿ ಬಿಡ್ಲಿಕ್ಕೆ ಬರೋಂಗಿಲ್ಲ. ಸೆಕೆಂಡ್ ಬಂದು ಇಟ್ ಈಸ್ ಆಟೋ ಇಂಕ್ರಿಮೆಂಟ್. ಈ ಕೆಲವೊಂದು ಸತಿ ಏನಾಗ್ತದೆ, ಈ ಸೀರಿಯಲ್ ನಂಬರ್ಸ್ ಬರ್ತಾವೆ, ಆ ಸೀರಿಯಲ್ ನಂಬರ್ಸ್ ಆಟೋಮ್ಯಾಟಿಕ್ಲಿ ಇಂಕ್ರಿಮೆಂಟ್ ಹಾಕ್ಕೊಂಡು ಹೋಗ್ತಿರ್ಬೇಕು. ಲೈಕ್ ಎಕ್ಸಾಂಪಲ್ ಈಸ್ ಯುವರ್ ಫೀಸ್ ಪೇಡ್ ರಿಸಿಪ್ಟ್. ನೀವು ಎಷ್ಟು ಸ್ಟೂಡೆಂಟ್ಸ್ ಬಂದು ಫೀಸ್ ಪೇ ಮಾಡ್ತೀರಿ, ಪ್ರತಿ ಒಂದೊಂದು ರಿಸಿಪ್ಟ್ನಾಗ ರಿಸಿಪ್ಟ್ ನಂಬರ್ಸ್ ಜನ್ರೇಟೆಡ್ ಯೂನಿಕ್ಲಿ. ಸೊ ಅದು ಆಟೋಮ್ಯಾಟಿಕ್ಲಿ ನಾವೇನು ಮಾಡ್ತೀವಿ, ಸಿಸ್ಟಮಿಗೆ ಅದು ಜನ್ರೇಟ್ ಮಾಡು ಅಂತ ಹೇಳಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಆಟೋ ಇಂಕ್ರಿಮೆಂಟ್ ಅಂತನೋ ಒಂದು ಕನ್ಸ್ಟ್ರೆಂಟನ್ನು. The third in this case is the primary key attribute. We discussed about this primary key attribute in the previous class also. ಯಾವುದೇ ಒಂದು ಎಂಟಿಟಿ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಲಿಕ್ಕತ್ತೀರಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಟೇಬಲ್ನಾಗ ಡೇಟಾ ಸ್ಟೋರ್ ಮಾಡ್ಲಿಕ್ಕತ್ತೀರಿ ಅಂದ್ರೆ ದೇರ್ ವಿಲ್ ಬಿ ಮಲ್ಟಿಪಲ್ ರೋಸ್. ಈಚ್ ರೋ ವಿಲ್ ಬಿ ಹ್ಯಾವಿಂಗ್ ಇನ್ಫಾರ್ಮೇಷನ್ ಅಬೌಟ್ ಅ ಡಿಫ್ರೆಂಟ್ ಪರ್ಸನ್. ಈಗ ಹಾಸ್ಪಿಟಲ್ ಎಕ್ಸಾಂಪಲ್ ತೊಗೊಂಡ್ರೆ ಪೇಷಂಟ್ ಡೀಟೇಲ್ಸ್ ಮೇಂಟೈನ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ patient ಟೇಬಲ್ನಾಗ there are hundreds of patients. How each patient should be identified? It is obviously one column which is unique. I take it as a patient ID. ಈ patient ID ಅಂತ ಕೊಟ್ಟಾಗ ಆ patient ID should not be typed by the operator. ಯಾಕೆ? Because there may be a chance of making a mistake and a PID can get repeated. ಹಂಗೆ ಆಗಬಾರ್ದು ಅಂತಂದ್ರೆ we give a condition called as primary key. ಸೊ ಆ PID ಅಥವಾ ಪೇಷಂಟ್ ಐ ಡಿ ಏನದ ಅದಕ್ಕೆ ನಾವು ಆಟೋ ಇಂಕ್ರಿಮೆಂಟ್ ಅಂತ ನಾವು ಕಂಡೀಷನ್ ಕೊಟ್ವಿ ಅಂತಂದ್ರೆ ದ ಯೂಸರ್ ನೀಡ್ ನಾಟ್ ಟೈಪ್ ದ ಐ ಡಿ, ಇಟ್ ವಿಲ್ ಬಿ ಆಟೋಮ್ಯಾಟಿಕ್ಲಿ ಜನ್ರೇಟೆಡ್ ಬೈ ದ ಸಿಸ್ಟಮ್. ಸೊ ಈ ರೀತಿಯೊಳಗೆ ನಮ್ಮ ಪ್ರೈಮರಿ ಕೀ ಅಂತನೋ ಒಂದು ಆಟ್ರಿಬ್ಯೂಟನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಿ ಹ್ಯಾವ್ ಒನ್ ಮೋರ್ ಆಟ್ರಿಬ್ಯೂಟ್ ಹಿಯರ್ ಕಾಲ್ಡ್ ಆಸ್ ಯೂನಿಕ್ ಕೀ. Of course ಇದ್ರದ್ದು ಯೂಸ್ ಭಾಳ ಕಡಿಮೆ ಅದ, ಬಿಕಾಸ್ ಮೋಸ್ಟ್ ಆಫ್ ದ ಕೇಸಸ್ ವಿ ಮೇಕ್ ಯೂಸ್ ಆಫ್ ದ ಪ್ರೈಮರಿ ಕೀ ಆಟ್ರಿಬ್ಯೂಟ್ ಇನ್ ದಿಸ್. ಯೂನಿಕ್ ಕೀಗ ಮತ್ತು ಪ್ರೈಮರಿ ಕೀಗ ಏನು ಡಿಫ್ರೆನ್ಸ್ ಅದ ಆ್ಯಂಡ್ ಏನು ಸಿಮಿಲಾರಿಟಿ ಅದ? ನಾವು ಸಿಮಿಲಾರಿಟಿ ಅಂತ ಹೋದಾಗ ಇಟ್ ಈಸ್ ಆಲ್ಸೋ ಸೇಮ್ ದಟ್ ಟೂ ರೋಸ್ ಇನ್ ಸೇಮ್ ಟೇಬಲ್ ಕೆನಾಟ್ ಹ್ಯಾವ್ ಸೇಮ್ ವ್ಯಾಲ್ಯೂ ಫಾರ್ ದೀಸ್ ಕಾಲಮ್ಸ್. ಯಾವುದೋ ಒಂದು ಪೇಷಂಟ್ ಐ ಡಿ ಅಂತದ, ಸೊ ಆ ಪೇಷಂಟ್ ಐ ಡಿ ಆ ಕಾಲಮ್ನಾಗ ಟೂ ರೋಸ್ ಕೆನಾಟ್ ಹ್ಯಾವ್ ದ ಸೇಮ್ ನೇಮ್. ಈವನ್ ಸೇಮ್ ಥಿಂಗ್ ಈಸ್ ಅಪ್ಲಿಕೇಬಲ್ ಫಾರ್ ಯೂನಿಕ್ ಕೀ. ಯಾವುದೇ ಒಂದು ಪರ್ಟಿಕ್ಯುಲರ್ ಕಾಲಮಿಗೆ ನೀವು ಯೂನಿಕ್ ಕೀ ಅಂತ ಕೊಟ್ರಿ ಅಂತಂದ್ರೆ ಯು ಕೆನಾಟ್ ಹ್ಯಾವ್ ಸೇಮ್ ವ್ಯಾಲ್ಯೂಸ್ ಫಾರ್ ಟೂ ಆರ್ ಮೋರ್ ಕಾಲಮ್ಸ್ ಇನ್ ದಿಸ್. ಸರ್ ಮತ್ತು ಡಿಫ್ರೆನ್ಸ್ ಏನದ? ದ ಡಿಫ್ರೆನ್ಸ್ ಈಸ್ ಪ್ರೈಮರಿ ಕೀ ಆಟ್ರಿಬ್ಯೂಟ್ಸ್, ಯಾವುದೇ ಒಂದು ಪರ್ಟಿಕ್ಯುಲರ್ ಆಟ್ರಿಬ್ಯೂಟಿಗೆ ನೀವು ಪ್ರೈಮರಿ ಕೀ ಅಂತ ಹೇಳಿದ್ರಿ ಅಂತಂದ್ರೆ ಯು ಕ್ಯಾನ್ ನಾಟ್ ಸ್ಟೋರ್ ನಲ್ ವ್ಯಾಲ್ಯೂ ಇನ್ಸೈಡ್ ದಟ್. ನಲ್ ವ್ಯಾಲ್ಯೂಸ್ ಏನು ಮಾಡಿದ್ರು ಪ್ರೈಮರಿ ಕೀ ಆಟ್ರಿಬ್ಯೂಟ್ನಾಗ ಸ್ಟೋರ್ ಮಾಡಲಿಕ್ಕೆ ಬರೋದಿಲ್ಲ.
ಆದ್ರೆ ಯೂನಿಕ್ ಕೀ ಒಳಗೆ ಯು ಕ್ಯಾನ್ ಸ್ಟೋರ್ ಒನ್ ನಲ್ ವ್ಯಾಲ್ಯೂ, ಅಂದ್ರೆ ಒಂದೇ ಒಂದು ನಲ್ ವ್ಯಾಲ್ಯೂ ಇನ್ಸರ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಅದ, ಬಟ್ ಯು ಕೆನಾಟ್ ಇನ್ಸರ್ಟ್ ಮೋರ್ ದೆನ್ ಒನ್. ಬಟ್ ಆದ್ರೆ ಪ್ರೈಮರಿ ಕೀ ಒಳಗೆ ಯು ಕ್ಯಾನ್ ನಾಟ್ ಇನ್ಸರ್ಟ್ ಎನಿ ನಲ್ ವ್ಯಾಲ್ಯೂ, ಕಂಪಲ್ಸರಿ ವ್ಯಾಲ್ಯೂ ಶುಡ್ ಬಿ ದೇರ್. ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್, ರಿಮೆಂಬರ್ auto increment is always applied on two conditions. First condition ಏನಪ್ಪ ಅಂತಂದ್ರೆ auto increment can be is applicable only for those columns whose data type is int. ಅದರದ್ದು ಯಾವುದೇ ಒಂದು ಕಾಲಮಿಗೆ ಇಂಟ್ ಡೇಟಾ ಟೈಪ್ ಕೊಟ್ಟಿದ್ರಿ ಅಂತಂದ್ರೆ ಆ ಟೈಮಿಗೆ ಅಷ್ಟೇ ನೀವು ಕನ್ಸ್ಟ್ರೆಂಟ್ಸ್ನಾಗ ಆಟೋ ಇಂಕ್ರಿಮೆಂಟ್ ಇಡಬಹುದು. ಸೆಕೆಂಡ್ ಕಂಡೀಷನ್, ದೋಸ್ ಆಟ್ರಿಬ್ಯೂಟ್ಸ್ ಮಸ್ಟ್ ಬಿ ಪ್ರೈಮರಿ ಕೀ. ಸೊ ಯಾವುದಕ್ಕೆ ನೀವು ಆಟೋ ಇಂಕ್ರಿಮೆಂಟ್ ಅಂತ ಹಾಕ್ಲಿಗತ್ತೀರಿ, ಎರಡು ಕಂಡೀಷನ್ ಬರ್ತಾವೆ. ಫಸ್ಟ್ ಕಂಡೀಷನ್, ದ ಕಾಲಮ್ ಡೇಟಾ ಟೈಪ್ ಮಸ್ಟ್ ಬಿ ಇಂಟ್. ಸೆಕೆಂಡ್ ಕಂಡೀಷನ್ ಇಸ್ ದೋಸ್ ಕಾಲಮ್ಸ್ ಮಸ್ಟ್ ಬಿ ದ ಪ್ರೈಮರಿ ಕೀ ಟೇಬಲ್, ಪ್ರೈಮರಿ ಕೀ ಆಟ್ರಿಬ್ಯೂಟ್ ಆಫ್ ದಟ್ ಟೇಬಲ್. ಸೊ ಈ ರೀತಿಯೊಳಗೆ ದೇರ್ ಆರ್ ಫ್ಯೂ ಸ್ಟ್ರಿಕ್ಟ್ ಕಂಡೀಷನ್ಸ್ ಯೂಸಿಂಗ್ ವಿಚ್ ವಿ ಕ್ಯಾನ್ ಕ್ರಿಯೇಟ್ ದ ಟೇಬಲ್ ಇನ್ ದಿಸ್ ಕೇಸ್. ಲೈಕ್ ಈಗ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮಗೆ ಹಾಸ್ಪಿಟಲ್ ಮೇಲೆ ತೊಗೊಳ್ಳೋಣ ಅಂತ. ಸೊ ಹಾಸ್ಪಿಟಲ್ನಾಗ ಪೇಷಂಟ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು ಅಥವಾ ಡಾಕ್ಟ್ರ್ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡಬೇಕು. ಸೊ ಡಾಕ್ಟ್ರ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡ್ಬೇಕಾದ್ರೆ ಹೌ ವಿ ಡೂ ಇಟ್? ಇಟ್ ಈಸ್ ವಿ ಹ್ಯಾವ್ ಟು ಫಾಲೋ ದ ಸಿಂಟ್ಯಾಕ್ಸ್, ದಟ್ ಈಸ್ ಕ್ರಿಯೇಟ್ ಟೇಬಲ್ TBL. TBL ಇಸ್ ಅ ಕೀವರ್ಡ್. ಜನರಲಿ ನಾವು ಏನು ಮಾಡ್ತೀವಿ, ಅದು ಟೇಬಲ್ ಅದಂತ ಐಡೆಂಟಿಫೈ ಮಾಡಲಿಕ್ಕೆ we use the keyword called as TBL, followed by doctor details. ನಾ ಹೇಳಿದೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಏನೂ ಫರಕ್ ಬೀಳಂಗಿಲ್ಲ, ಆದರೆ ಇಟ್ ಈಸ್ ಆಲ್ವೇಸ್ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್ ಟು ಮೇಕ್ ಯೂಸ್ ಆಫ್ ಕ್ಯಾಮಲ್ ಕೇಸ್ ಅಂತ ಹೇಳ್ತೀವಿ ನಾವು. ಇದನ್ನು ಕಂಪ್ನಿ ಒಳಗೆ ವಿ ಕಾಲ್ ಇಟ್ ಆಸ್ ಕ್ಯಾಮಲ್ ಕೇಸ್, ವೇರ್ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಮಸ್ಟ್ ಬಿ ಕ್ಯಾಪಿಟಲ್. ಸೊ ಇಲ್ಲಿ ಟೇಬಲ್ ಅಂತ ಬಂದಾಗ T will also be capital in this. So TBL is one word where T is capital, doctor is another word, D is capital, and details is another word where D is capital. ನೆನಪಿರಲಿ, ಈಗ ನೀವು ಅನ್ಬೋದು ಸರ್ ಸ್ಮಾಲ್ ಲೆಟ್ರ್ ಕೊಟ್ಟರೆ ಎಲ್ಲ ಸ್ಮಾಲ್ ಲೆಟ್ರ್ ಕೊಟ್ಟರೆ ನಡೀತದೇನೋ? 100% ನಡೀತದೆ. ಡಿಫ್ರೆನ್ಸ್ ಏನದ? ನಾವು ಇಫ್ ಐ ಗಿವ್ ಯು ಅ ಚಾಯ್ಸ್, ಇಫ್ ಯುವರ್ ಪೇರೆಂಟ್ಸ್ ಗಿವ್ ಯು ಅ ಚಾಯ್ಸ್, ಲೈಕ್ MCA ಮುಗಿಸ್ಲಿಗತ್ತೀರಿ, ನಾನು ನಿಮಗೆ ಆಪ್ಷನ್ ಕೊಡ್ತೀನಿ ಟು ಗೋ ಫಾರ್ ಅ ಆ್ಯಂಡ್ರಾಯ್ಡ್ ಫೋನ್ ಆರ್ ಅ ಐಫೋನ್. ಯಾವ್ದು ಪ್ರಿಫರ್ ಮಾಡ್ತೀರಿ? ಯಾರಿಗೂ ಬ್ಯಾಟ್ರಿ ಮೊಬೈಲ? ರಮ್ಯಾ, ಅನುಶ್ರೀ, ಕೇತನ್, ಸಾರಿ ನಿಖಿತಾ, ಆ್ಯಂಡ್ರಾಯ್ಡ್ ರೀ, ಐಫೋನ್. ಅದೇ ಅಂದ್ರೆ ಸೊ ರಮ್ಯಾ ವಿಲ್ ಟೇಕ್ ಐಫೋನ್. ನಿಖಿತಾ ನೀವು ರೀ? ನಿಖಿತಾ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕತ್ತಾರಲ್ರಿ? ಹಾಂ, ಐಫೋನ್ ತೊಗೋತೀರಿ. ಓಕೆ. ವಿಶ್ವ ಯಾವ್ದು ತೊಗೋತೀವಿ? ಐಫೋನ್ ತೊಗೋತಾ ಆ್ಯಂಡ್ರಾಯ್ಡ್ ತೊಗೋತಾ? ಆಬ್ವಿಯಸ್ಲಿ ಐಫೋನ್. ವೆರಿ ಗುಡ್, ಕರೆಕ್ಟ್ ಆನ್ಸರ್ ಕೊಟ್ಟೆ. ಕಿರಣ್ ಆ್ಯಂಡ್ ಅನುಶ್ರೀ ಯಾವ್ದು ನಿಮ್ಮದು? ಆ್ಯಂಡ್ರಾಯ್ಡ್. ಓಕೆ. ಕಿರಣ್? ಕಿರಣ್, ವೈಶಾಲಿ, ಕಿರಣ್? ಓಕೆ. ಇದು ಕ್ಲಾಸ್ ಇದು ಅಟೆಂಡ್ ಮಾಡಿಲ್ಲ, ಹೋಗ್ಬಿಟ್ರೆ. ನೆಕ್ಸ್ಟ್ ನಿಮ್ಮ ಹೆಸರು ಮಾತು ಕನ್ಫ್ಯೂಸ್ ಆಗ್ತೀರಿ. ವೈಶಾಲಿನಾ ವೈಷ್ಣವಿ ರೀ? ವೈಶು ಪವಾರ್ ಎಲ್ಲ ಹೋಗ್ಬಿಟ್ರೆ ಅವ್ರನ್ನೂ. ಓಕೆ. ಐ ಥಿಂಕ್ ಇನ್ನೊಬ್ರು ಯಾರೋ ಮಿಸ್ಸಿಂಗ್ ಇದ್ದಾರಲ್ರಿ? ಲಕ್ಷ್ಮಿ ಮಿಸ್ಸಿಂಗ್. ಏನೋ ಒನ್ ಮೋರ್ ಅಟೆಂಡ್ ಮಾಡಿ, ಅರ್ಚನಾ ಅಟೆಂಡ್ ಮಾಡಿ ಹೋಗ್ಯಾರ ಅವರು. ಓಕೆ. ಸೊ ಐ ಥಿಂಕ್ ಮ್ಯಾಕ್ಸಿಮಮ್ ಎವ್ರಿ ಒನ್ ಇಸ್ ಗೋಯಿಂಗ್ ಫಾರ್ ಆ್ಯಂಡ್ರಾಯ್ಡ್, ಸಾರಿ ದ ಐಫೋನ್. ಕ್ಯಾನ್ ಯು ಟೆಲ್ ಮಿ ದ ರೀಸನ್ ವೈ? ಯಾಕೆ ವೈ ಐಫೋನ್? ಬ್ರ್ಯಾಂಡ್. ಓಕೆ. ನಿಖಿತಾ, ರಮೇಶ್ ರೀ? ಸೇಮ್ ಆನ್ಸರ್ ರೀ, ಬ್ರ್ಯಾಂಡ್. ಹೈ ಫೀಚರ್ಸ್ ಇರ್ತಾವೆ ರೀ. ಓಕೆ.
Now that is a difference in this case. iPhones are more brand is okay. Brand kinta the quality of those software, the operating system or ಏನು ಬರ್ತಿದ್ದದ, it is actually ನಿಮ್ದು ಐಫೋನ್ಸ್ ದೇ ಮೇಕ್ ಯೂಸ್ ಆಫ್ iOS ಅಂತ ಒಂದು ಬರ್ತದೆ. ಸೊ iOS ಅಂತ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ದೇ ರೈಟ್ ದ ಕೋಡ್, ದೇ ಫಾಲೋ ದೋಸ್ ಸ್ಟ್ರಿಕ್ಟ್ ಸಿಂಟ್ಯಾಕ್ಸ್, ದೇ ಫಾಲೋ ದ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್. ಆ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಇರೋದ್ರಿಂದ ವಿ ಕಾಲ್ ಇಟ್ ಆಸ್ ಅ ಬ್ರ್ಯಾಂಡ್ ಇನ್ ದಿಸ್ ಕೇಸ್. ಓಕೆ, ಸೊ ಆ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಈಸ್ ವೆನ್ ಯು ರೈಟ್ ದೀಸ್ ಕೈಂಡ್ ಆಫ್ ಪ್ರೊಸೀಜರ್ಸ್. ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನ್ನಿಸ್ಬೋದು, ಲೈಕ್ ಕ್ಯಾಪಿಟಲ್ ಲೆಟ್ರ್ ಯೂಸ್ ಮಾಡೋದು, ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಲೆಟ್ರ್ ಉಳಿದು ಸ್ಮಾಲ್ ಲೆಟ್ರ್ ಇಡೋದು ಸ್ಟಾರ್ಟಿಂಗ್ನಾಗ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ತದೆ. ಬಟ್ ದಿಸ್ ಈಸ್ ವೇರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಸ್ಟೂಡೆಂಟ್ಸ್ ವಿಲ್ ಬಿ ಡಿಸೈಡೆಡ್. ನೀವು ಯಾವಾಗ ಈ ಟೈಪ್ ಕೋಡಿಂಗ್ ಬರೀತೀರಿ, ಬರೆದು ನಿಮ್ದು ಎಕ್ಸಾಮ್ನರ್ ತೋರಿಸಿದ್ರಿ ಅಂತಂದ್ರೆ, ಇಫ್ ದ ಎಕ್ಸಾಮ್ನರ್ ಈಸ್ ರಿಯಲಿ ಹ್ಯಾವಿಂಗ್ ದಟ್ ನಾಲೆಡ್ಜ್, ಆ ಲೆವೆಲ್ ನಾಲೆಡ್ಜ್ ಇತ್ತು ಅಂತಂದ್ರೆ ದೇ ವಿಲ್ 100% ನೋಟಿಸ್ ದೀಸ್ ಥಿಂಗ್ಸ್. ಯಾಕಂದ್ರೆ ನಮ್ಮ ಕಂಪ್ನಿಯೊಳಗೆ NIC ನ್ಯಾಷನಲ್ ಇನ್ಫಾರ್ಮೆಟಿಕ್ಸ್ ಸೆಂಟರ್ ವಿಚ್ ಇಸ್ ಡೆವಲಪಿಂಗ್ ಅಪ್ಲಿಕೇಶನ್ಸ್ ಫಾರ್ ಗೌರ್ಮೆಂಟ್ ವೆಬ್ಸೈಟ್ಸ್ಗಳಿಗೆ. ಸೊ ದೇರ್ ದೇ ಹ್ಯಾವ್ ಅ ವೆರಿ ಸ್ಟ್ರಿಕ್ಟ್ ಸಿಂಟ್ಯಾಕ್ಸ್, ಲೈಕ್ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಬೇಕು, ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬಾರ್ದು, ಆ್ಯಂಡ್ ಶಾರ್ಟ್ಕಟ್ಸ್ ಯಾವುದು ಯೂಸ್ ಮಾಡಬಾರ್ದು. ಲೈಕ್ ಯು ಶುಡ್ ಆಲ್ವೇಸ್ ಮೇಕ್ ಯೂಸ್ ಆಫ್ ದ ಫುಲ್ ನೇಮ್. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅ ಸ್ಟ್ಯಾಂಡರ್ಡ್ ಕೋಡಿಂಗ್ ಆ್ಯಂಡ್ ಅ ನಾರ್ಮಲ್ ಕೋಡಿಂಗ್. ನಿಮಗೆ ಮತ್ತು ಬೇರೆ ಹುಡುಗರಿಗೆ ಏನು ಡಿಫ್ರೆನ್ಸ್ ಅದ, ದಿಸ್ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗ್ತದೆ ಅಂತಂದ್ರೆ ಬೇಸ್ಡ್ ಆನ್ ಯುವರ್ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ರಿಮೆಂಬರ್, ದೀಸ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ಸ್ ಯಾವ ಇನ್ಸ್ಟಿಟ್ಯೂಟ್ನಾಗ ನಿಮಗೆ ಹೇಳ್ಕೊಡಂಗಿಲ್ಲ. ಯು ಕ್ಯಾನ್ ಕ್ರಾಸ್ ಚೆಕ್ ಇನ್ ದಿಸ್ ಕೇಸ್. ನಾಳೆ ನಿಮ್ಮ ಫ್ರೆಂಡ್ಸ್ ಯಾರು ಬೇರೆ ಇನ್ಸ್ಟಿಟ್ಯೂಟ್ನಾಗ ಕಲೀಲಿಗತ್ತಾರ, ಅವ್ರಿಗೆ ಹೋಗಿ ಒಂದು ಟೇಬಲ್ ನೇಮ್ ಬರಿ ಅಂತ ಹೇಳ್ರಿ, ಲೈಕ್ ಸ್ಟೂಡೆಂಟ್ ರಿಜಿಸ್ಟರ್ ನಾವು ಟೇಬಲ್ ನೇಮ್ ಬರೀರಿ ಅಂತಂದ್ರೆ, ಅಥವಾ ಒಂದು ಡಾಕ್ಟರ್ ಡೀಟೇಲ್ಸಿಂದ ಒಂದು ಟೇಬಲ್ ಕ್ರಿಯೇಟ್ ಮಾಡಿರಿ ಅಂತಂದ್ರೆ, ದೇ ವೋಂಟ್ ಯೂಸ್ ದೀಸ್ ಕೈಂಡ್ ಆಫ್ ಸಿಂಟ್ಯಾಕ್ಸ್. ಅವ್ರು ಬರೀ ಹಿಂಗೆ ಕ್ರಿಯೇಟ್ ಟೇಬಲ್ ಡಾಕ್ಟರ್ ಡೀಟೇಲ್ಸ್. ಅದನ್ನು ಇನ್ನೂ ಒಂದಿಷ್ಟು ಲೇಝಿ ಇನ್ಸ್ಟಿಟ್ಯೂಟ್ಸ್ ಇದ್ದು ಅಂದರೆ ದೇ ವಿಲ್ ಮೇಕ್ ಯೂಸ್ ಆಫ್ ಡಾಕ್ ಡೀಟೇಲ್ಸ್. ದಯವಿಟ್ಟು ಈ ರೀತಿಯೊಳಗೆ ಕೋಡಿಂಗ್ಗಳು ಕಲಿಬ್ಯಾಡ್ರಿ, ಬಿಕಾಸ್ ವಾಟ್ ಯು ಪ್ರಾಕ್ಟೀಸ್ ಇನ್ ಯುವರ್ ಅಕಾಡೆಮಿಕ್ಸ್ ಈಸ್ ಯು ವಿಲ್ ಫಾಲೋ ಇನ್ ಯುವರ್ ಕಂಪ್ನಿ. ಸೊ ಆ ಕಂಪ್ನಿಯೊಳಗೆ ಹೋಗಿ ಬಯಸ್ಕೊಳ್ಳೋ ಬದಲು ಈಗಿಂದನೇ ಅದು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಯು ವಿಲ್ ಬಿ ಕಂಪ್ನಿ ರೆಡಿ person in this case. So remember this, I am giving very much stress on the standards to be followed. So create table TBL doctor details. Next ಏನಂತಂದ್ರೆ ನಿಮ್ಮದು ಕಾಲಮ್ ನೇಮ್ಸ್. ಸೇ ನಂಗೆ ಡಾಕ್ಟರ್ದು ನೇಮ್ ಬೇಕು, ಸೊ ಡಾಕ್ಟರ್ ನೇಮ್, ಡೇಟಾ ಟೈಪ್ ಇಸ್ varchar. varcharನಾಗ ಬ್ರ್ಯಾಕೆಟ್ ಯೂಸ್ ಮಾಡಿ you have to mention how many characters the doctor name can consist of. So na ಏನು ಮಾಡ್ತೀನಿ, I will say 100. That means the doctor name must have a maximum of 100 characters, not more than that. Suppose 100ಗಿಂತ ಜಾಸ್ತಿ ಕೊಟ್ರಿ ಅಂತಂದ್ರೆ then there is a chance of getting a error. ಸೊ ಅದಕ್ಕೆ ನೀವು ಇಲ್ಲಿ ಎಷ್ಟು ವ್ಯಾಲ್ಯೂ ಕೊಡ್ತೀರಿ, ಮೋರ್ ದೆನ್ ಸಫಿಷಿಯಂಟ್ ಕೊಡ್ರಿ. ಅವನಿಗೆ 100 ಬೇಕಂತಂದಿದ್ದ ನೀವು ಒಂದು 10 ಎಕ್ಸ್ಟ್ರಾ ಕೊಡ್ರಿ, ಬಟ್ ಅದಕ್ಕಿಂತ ಕಮ್ಮಿ ಕೊಡಲಿಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಐ ನೀಡ್ ಮೊಬೈಲ್ ನಂಬರ್ ಬಂದಾಗ ಅಗೇನ್ varchar ಆಫ್ 15. ಈಗ ನೀವು ಕ್ವಶನ್ ಕೇಳ್ಬೋದು, ಸರ್ ಮೊಬೈಲ್ ನಂಬರ್ನಾಗ ಎಲ್ಲ ನಂಬರ್ಸ್ ಇರ್ತಾವೆ, ಇಂಟೀಜರ್ ಕೊಡಬೇಕಲ್ಲ, ವೈ ಆರ್ ಯೂಸಿಂಗ್ ಅ varchar? ದ ರೀಸನ್ ಇಸ್ ಸಿಂಪಲ್, ಬಿಕಾಸ್ ಮೊಬೈಲ್ ನಂಬರ್ಸ್ನಾಗ ದೋ ಇಟ್ ಹ್ಯಾಸ್ ನಂಬರ್ಸ್, ಮ್ಯಾಕ್ಸಿಮಮ್ ನಿಮ್ದು ಇಂಟ್ ಕೊಟ್ರಿ ಅಂತಂದ್ರೆ 9 ಡಿಜಿಟ್ಸ್ ಮಾತ್ರ ಸ್ಟೋರ್ ಆಗ್ತದೆ. ದಟ್ ಇಸ್ ಅ ಕೆಪಾಸಿಟಿ. ಆ್ಯಂಡ್ ಆ 9 ಡಿಜಿಟ್ಸ್ನಾಗ ಹೈಯೆಸ್ಟ್ ವ್ಯಾಲ್ಯೂ ಈಸ್ 4. ಅಂದರೆ ಫಸ್ಟಿಗೆ 4 ಬರಿಬೋದು, 4 ಬಿಲಿಯನ್ ಕಾನ್ಸೆಪ್ಟ್. ಅದಕ್ಕಿಂತ ಜಾಸ್ತಿ ನಂಬರ್ ಬರಿತೀನಿ ಅಂದರೆ ನಾಟ್ ಪಾಸಿಬಲ್. ಆ್ಯಂಡ್ ನಂಬಲಿಗೆ ಮೊಬೈಲ್ ನಂಬರ್ಸ್ ಎಲ್ಲ ಬರೋದು 63 ಇಂದ ಸ್ಟಾರ್ಟ್ ಆಗ್ತದೆ, 63, 6, 7, 8, 9. ಸೊ ಅದು ಮ್ಯಾಕ್ಸಿಮಮ್ ಇಸ್ 4, 1, 2, 3, 4 ಲಾಸ್ಟ್ ಫಸ್ಟ್ ಡಿಜಿಟ್. ಸೊ ಆ ಕಾರಣದಿಂದ ವಿ ಆಲ್ವೇಸ್ ಕೀಪ್ ಇಟ್ ಆಸ್ varchar in this case. So varchar ಇಟ್ರಿ ಅಂತಂದ್ರೆ ಯು ಕ್ಯಾನ್ ಹ್ಯಾವ್ ಎನಿ ಡಿಜಿಟ್ ಫ್ರಮ್ 0 to 9 in this case, separated by comma. Next I need a third column, say email ID. So email ID, again the varchar
of 100. So 100 characters for email ID. Next ಒಂದು qualification ಬೇಕು, qualification. Then qualification is again varchar of some 50. ಸೊ ಈ ರೀತಿಯೊಳಗೆ ಪ್ರತಿ ಒಂದೊಂದು ಕಾಲಮ್ ನೇಮ್ ಮೆನ್ಷನ್ ಮಾಡ್ತೀರಿ, ಫಾಲೋಡ್ ಬೈ ದ ಡೇಟಾ ಟೈಪ್ ಇನ್ ದಿಸ್. ಈಗ ನೆಕ್ಸ್ಟ್ ಕಂಡೀಷನ್ಸ್ ಹಾಕೋಣ. ಇದ್ರಾಗ ಕಂಡೀಷನ್ಸ್ ಬಂದಾಗ ನನಗೆ ಡಾಕ್ಟರ್ ನೇಮ್ ಈಸ್ ಕಂಪಲ್ಸರಿ. ಸೊ ನಾ ಏನು ಮಾಡ್ತೀನಿ, ಐ ವಿಲ್ ಗಿವ್ ದಿಸ್ ಆಸ್ ನಾಟ್ ನಲ್. ಸೊ ಮೀನ್ಸ್ ಕಂಪಲ್ಸರಿ ದ ಯೂಸರ್ ಹ್ಯಾಸ್ ಟು ಎಂಟರ್ ದ ಡಾಕ್ಟರ್ ನೇಮ್. ನೆಕ್ಸ್ಟ್ ಮೊಬೈಲ್ ನಂಬರ್ ಬಂದಾಗ ಅಗೇನ್ ದಿಸ್ ಇಸ್ ಆಲ್ಸೋ ಕಂಪಲ್ಸರಿ, ಸೊ ಐ ವಿಲ್ ಗಿವ್ not null. And most important, primary key, because I don't want two people to have same mobile number. ಸೊ ಅವಾಗ ನಾ ಏನು ಮಾಡ್ತೀನಿ, ಮೊಬೈಲ್ ನಂಬರ್ ಶುಡ್ ಬಿ ಯೂನಿಕ್ ಅಂತ ಹೇಳಲಿಕ್ಕೆ ನಾ ಏನು ಮಾಡ್ತೀನಿ, ಐ ವಿಲ್ ಗಿವ್ ಇಟ್ ಆ್ಯಸ್ ಅ ಪ್ರೈಮರಿ ಕೀ. ಅಫ್ಕೋರ್ಸ್ ಈ ಕೇಸ್ನ ಆಟೋ ಇನ್ಕ್ರಿಮೆಂಟ್ ನಮಗೆ ಬೇಕಾಗಂಗಿಲ್ಲ. ಇಮೇಲ್ ಐ ಡಿ ಕಂಪಲ್ಸರಿ ಬೇಕು, ನಾಟ್ ನಲ್. ಕ್ವಾಲಿಫಿಕೇಷನ್, say qualification is also compulsory, not null. So ಇಷ್ಟು ಟೈಪ್, ಈ ಟೈಪ್ನಾಗ we can make use of the condition, the column name and the data type to create the structure of the table in this case. Table create ಮಾಡೋದ್ರಾಗ ಕ್ಲಿಯರ್ ಅದ ರೀ? Any doubts in this? Okay. So capital letters, small letters ಕರೆಕ್ಟಾಗಿ ನೋಡ್ಕೊಳ್ರಿ, ಬಿಕಾಸ್ ದಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಕ್ರಿಯೇಟಿಂಗ್ ಅ ಟೇಬಲ್. ಅಫ್ಕೋರ್ಸ್ ಐ ಆಮ್ ನಾಟ್ ಯೂಸಿಂಗ್ ಯೂನಿಕ್ ಕೀ, ಐ ಆಮ್ ನಾಟ್ ಯೂಸಿಂಗ್ ಆಟೋ ಇನ್ಕ್ರಿಮೆಂಟ್. ಈಗ ಸದ್ಯಕ್ಕೆ ಅದು ಯೂಸ್ ಮಾಡಂಗ್ಲಾಗಿವಿ. ಆಟೋ ಇನ್ಕ್ರಿಮೆಂಟ್ ಯಾವಾಗ ಯೂಸ್ ಆಗ್ತದೆ ಅಂತಂದ್ರೆ, ಐ ಟೋಲ್ಡ್ ಯು ಇನ್ ದ ಯೆಸ್ಟರ್ಡೇಸ್ ಕ್ಲಾಸ್, ಲೈಕ್ ಯಾವುದೇ ಒಂದು ಪರ್ಟಿಕ್ಯುಲರ್ ಎಂಟಿಟಿ ಒಳಗೆ ವಿ ಡೋಂಟ್ ಹ್ಯಾವ್ ಅ ಯುನೀಕ್ ವ್ಯಾಲ್ಯೂ. ಈಗ ಎಕ್ಸಾಂಪಲ್ ಟೇಬಲ್ಸಿಂದ ಹೇಳಿದೆ, ಟೇಬಲ್ ಅಥವಾ ಬೆಂಚಿಂದು. ಸೊ ಟೇಬಲಿಗೆ ಮತ್ತು ಬೆಂಚಿಗೆ ನಂಬರ್ ಇರಲಿಲ್ಲ ಅಂತಂದ್ರೆ ಅವಾಗ ನಾವೇನು ಮಾಡ್ತೀವಿ, ನಾವೇ ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡಿ ಅದಕ್ಕೆ ಇಂಟೀಜರ್ ಡೇಟಾ ಟೈಪ್ ಕೊಡ್ತೀವಿ, ಆ್ಯಂಡ್ ಅದು ವ್ಯಾಲ್ಯೂ ಆಟೋಮೆಟಿಕ್ಲಿ ಇಂಕ್ರಿಮೆಂಟ್ ಆಗ್ತಿರಬೇಕು ಅಂತಂದ್ರೆ ವಿ ಮೇಕ್ ಯೂಸ್ ಆಫ್ ದ ಆಟೋ ಇಂಕ್ರಿಮೆಂಟ್ ಇನ್ ದಿಸ್ ಕೇಸ್. ಇದ್ರೊಳಗೆ ಬೇಕಂದ್ರೆ ವಿ ಕ್ಯಾನ್ ಆಲ್ಸೋ ಪುಟ್ ಇಟ್ ಇನ್ ದಿಸ್. ನಂಗೆ ಇದು ಮೊಬೈಲ್ ನಂಬರ್ ಪ್ರೈಮರಿ ಕೀ ಬೇಡ. ಇನ್ ದ್ಯಾಟ್ ಕೇಸ್ ಐ ಕ್ಯಾನ್ ಹ್ಯಾವ್ ಅ ಒನ್ ಮೋರ್ ಕಾಲಮ್, ಸೇ ಡಾಕ್ಟರ್ ಐ ಡಿ int primary key and auto increment comma. ಸೊ ಇಲ್ಲಿ ನಾ ಒಂದು ಡಾಕ್ಟರ್ ಐ ಡಿ, ನಂಗೆ ಮೊಬೈಲ್ ನಂಬರ್ ಪ್ರೈಮರಿ ಕೀ ಬೇಡ. ಇನ್ ದ್ಯಾಟ್ ಕೇಸ್ ನಾನೇ ಒಂದು ಎಕ್ಸ್ಟ್ರಾ ಕಾಲಮ್ ಆ್ಯಡ್ ಮಾಡ್ತೀನಿ, ಕಾಲ್ಡ್ ಆಸ್ ಡಾಕ್ಟರ್ ಐ ಡಿ. ಡೇಟಾ ಟೈಪ್ ಇಸ್ ಇಂಟ್, ಇಟ್ ಈಸ್ ಅ ಪ್ರೈಮರಿ ಕೀ ಆಟ್ರಿಬ್ಯೂಟ್, ಆ್ಯಂಡ್ ಆಟೋ ಇಂಕ್ರಿಮೆಂಟ್ ಅಂತ ಕೊಟ್ಟಾಗ ಐ ನೀಡ್ ನಾಟ್ ಗಿವ್ ಎನಿ ವ್ಯಾಲ್ಯೂ ಫಾರ್ ದಟ್ ಪರ್ಟಿಕ್ಯುಲರ್ ಕಾಲಮ್. ಆ ಕಾಲಮಿಗೆ ನಾವು ಏನೂ ವ್ಯಾಲ್ಯೂ ಕೊಡೋದು ಬೇಡ, ಬಿಕಾಸ್ ಎವ್ರಿ ಟೈಮ್ ಯು ಸ್ಟೋರ್ ಅದರ್ ಡೇಟಾಸ್, ಅದು ಡಾಕ್ಟರ್ ಐ ಡಿ ಬಿಟ್ಟು ಮತ್ತೇನೇನು ಡೇಟಾ ಅದ, ಯಾವಾಗ ನೀವು ಆ ಇನ್ಫಾರ್ಮೇಷನ್ ಕೊಡ್ತೀರಿ, ನಿಮ್ಮದು ಸಾಫ್ಟ್ವೇರ್ ಇಟ್ ಸೆಲ್ಫ್ ವಿಲ್ ಆ್ಯಡ್ ಒನ್ ನಂಬರ್ ಆ್ಯಸ್ ಅ ಪ್ರೈಮರಿ ಕೀ ಟು ದಟ್ ಪರ್ಟಿಕ್ಯುಲರ್ ಡಾಕ್ಟರ್ ಐ ಡಿ ಕಾಲಮ್ ಇನ್ ದಿಸ್ ಕೇಸ್. ಸೊ when we want the system to automatically generate the ID, we make use of auto underscore increment constraint in this case. So this is how we create the tables. I hope no doubts in creating the table. Okay. So ಈಗ ಒಂದ್ಸತಿ ಟೇಬಲ್ ಕ್ರಿಯೇಟ್ ಆಯಿತು ಸರ್, ಟೇಬಲ್ ಕ್ರಿಯೇಟ್ ಆಗ್ಯದ, ಬಟ್ ಅದರೊಳಗೆ ಯು ಫಾರ್ಗಾಟ್ ಟು ಮೆನ್ಷನ್ ದ ಏನಂತಾರೆ ಅಡ್ರೆಸ್ ಆಫ್ ದ ಡಾಕ್ಟರ್ ಇನ್ ದಿಸ್ ಕೇಸ್. ಡಾಕ್ಟರ್ದ ಅಡ್ರೆಸ್ ಮೆನ್ಷನ್ ಮಾಡೋದು ನೀವು ಮರ್ತು ಹೋಗ್ಬಿಟ್ರಿ. ಸೊ ಅದಕ್ಕೆ ಐ ವಾಂಟ್ ಟು ಮಾಡಿಫೈ ದಟ್ ಟೇಬಲ್. ಯಾಕಂದ್ರೆ ಈಗ ಒಂದು ಸತಿ ಟೇಬಲ್ ಕ್ರಿಯೇಟ್ ಆಗಿಬಿಟ್ಟದು. ಸೊ ಟೇಬಲ್ ಕ್ರಿಯೇಟ್ ಆದಾಗ ಮತ್ತೊಂದು ಸತಿ ನೀವು ಅದು ಟೇಬಲ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಬಿಕಾಸ್ ಐ ಟೋಲ್ಡ್ ಯು ಒಂದು ಡೇಟಾಬೇಸ್ನ ಯು ಕೆನಾಟ್ ಹ್ಯಾವ್ ಟೂ ಟೇಬಲ್ಸ್ ವಿತ್ ದ ಸೇಮ್ ನೇಮ್. ಸೊ ಹೀಗಾಗಿ ಎ ಸಪ್ರೇಟ್ ನೇಮ್ ಹ್ಯಾಸ್ ಟು ಬಿ ಕ್ರಿಯೇಟೆಡ್. ಬಟ್ ಈಗ ಆಲ್ರೆಡಿ ಕ್ರಿಯೇಟ್ ಆಗಿರೋ ಟೇಬಲ್ನಾಗ ಇಫ್ ಐ ವಾಂಟ್ ಟು ಆ್ಯಡ್ ಅ ಕಾಲಮ್, ಇನ್ ದ್ಯಾಟ್ ಕೇಸ್ ವಿ ಮೇಕ್ ಯೂಸ್ ಆಫ್ alter query. So alter query ಯೂಸ್ ಮಾಡಿಕೊಂಡು ಯು ಕ್ಯಾನ್ ಆ್ಯಡ್ ಅ ಕಾಲಮ್ ಆರ್ ಯು ಕ್ಯಾನ್ ಡಿಲೀಟ್ ಅ ಕಾಲಮ್ ಫ್ರಮ್ ದ ಟೇಬಲ್ ಇನ್ ದಿಸ್. ಆ ಟೇಬಲ್ನಾಗಿಂದ ಒಂದು ಕಾಲಮನ್ನು ಆ್ಯಡ್ ಮಾಡ್ಬೋದು ಅಥವಾ ನೀವು ಅದನ್ನು ಡಿಲೀಟ್ ಮಾಡ್ಬೋದು. ಸೊ ಸಪೋಸ್ ಈಗ ನನಗೆ ಫಸ್ಟ್ ಐ ವಾಂಟ್ ಟು ನೋ ಹೌ ಟು ಆ್ಯಡ್ ಅ ಕಾಲಮ್ ಇನ್ಸೈಡ್ ದ ಎಕ್ಸಿಸ್ಟಿಂಗ್ ಟೇಬಲ್ ಇನ್ ದಿಸ್.
Guys, can you hear me? Current ಆಯ್ತು. Guys, can you hear me? Okay. So we were discussing about the table modification. So ಈಗ ನನಗೆ ಒಂದು ಆಲ್ರೆಡಿ ಎಕ್ಸಿಸ್ಟಿಂಗ್ ಟೇಬಲ್ನಾಗ ಐ ವಾಂಟ್ ಟು ಚೇಂಜ್ ದ ಡೇಟಾ, ಐ ವಾಂಟ್ ಟು ಆ್ಯಡ್ ಅ ಕಾಲಮ್ ಅಂತ ಬಂದಾಗ ದ ಕಮಾಂಡ್ ಇಸ್ ಆಲ್ಟರ್ ಟೇಬಲ್. ಸ್ಕ್ರೀನ್ ಕಾಣಿಸುತ್ತೆ. ಓಕೆ, ಶೇರಿಂಗ್ ಹ್ಯಾಸ್ ಬಿನ್ ಕ್ಲೋಸ್ಡ್. Okay, so for that the syntax is alter table, ಎರಡು ಕೀವರ್ಡ್ ಯೂಸ್ ಮಾಡ್ತೀರಿ, ಫಾಲೋಡ್ ಬೈ ದ ಟೇಬಲ್ ನೇಮ್. ನೀವು ಯಾವ ಟೇಬಲ್ ಮಾಡಿಫೈ ಮಾಡಬೇಕಾಗಿದೆ ಆ ಟೇಬಲ್ ನೇಮ್ ಮೆನ್ಷನ್ ಮಾಡಿರಿ. ಇಫ್ ಯು ವಾಂಟ್ ಟು ಆ್ಯಡ್ ಅ ಕಾಲಮ್, ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ಅ ಕೀವರ್ಡ್ ಕಾಲ್ಡ್ ಆಸ್ ಆ್ಯಡ್, ಫಾಲೋಡ್ ಬೈ ಕಾಲಮ್ ನೇಮ್, ಡೇಟಾ ಟೈಪ್, and again optional naga constraints. So ish baradri antandre you can add a column to an existing table in this. Like one example I told you, address add ಮಾಡಬೇಕಾಗಿದೆ. So address add ಮಾಡಬೇಕಾಗಿತ್ತು ಅಂತಂದ್ರೆ it is alter table tbl doctor details, add column. So column is also ಸ್ಕ್ರೀನ್ ಕಾಣಿಸುತ್ತಲ್ರಿ? ಓಕೆ, ಸೊ alter table, table name, add column. Column is also a keyword in this. Next, the column name in this case, add column
the column name that you want to add in this case. Say column name ನನಗೆ add ಮಾಡಬೇಕಾಗದ address. So I'll give the column name address followed by ಏನು ಡೇಟಾ ಟೈಪ್ ತಗೋಬೇಕು. ಸೊ ಅಡ್ರೆಸ್ ಕ್ಯಾನ್ ಬಿ ಮ್ಯಾಕ್ಸಿಮಮ್ 8000 ಲೆಟರ್ಸ್ನಾಗೆ ಬರ್ತದೆ. ಸೊ ವಿ ಕ್ಯಾನ್ ಹ್ಯಾವ್ varchar of some 1000. ಕಂಪಲ್ಸರಿ ಇತ್ತು ಅಂತಂದ್ರೆ give not null condition in this and put a semicolon. The column has been added to the table in this case. Next ಇದೇ ರೀತಿಯಾಗಿ ನಂಗೆ ಇನ್ನೊಂದು ಕಾಲಮ್ ಆ್ಯಡ್ ಮಾಡಬೇಕಾಗಿದೆ. ಐ ವಿಲ್ ಟೇಕ್ ದ ಸೇಮ್ ಥಿಂಗ್, ಆ್ಯಡ್ ಕಾಲಮ್. I will take city name varchar of 100 not null semicolon. So this is how we add the columns to the existing table in this case. Next sir, suppose ನನಗೆ ಅದು ಟೇಬಲ್ ನಾಗಿಂದ ಕಾಲಮ್ ಡಿಲೀಟ್ ಮಾಡಬೇಕಾಗಿದೆ. ಲೈಕ್ ನಂಗೆ ಆ್ಯಕ್ಚುಲಿ ಸಿಟಿ ನೇಮ್ ಸಪ್ರೇಟಾಗಿ ಬೇಕಾಗಿಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದ ಅಡ್ರೆಸ್ ಒಳಗೆ ಟೈಪ್ ಮಾಡ್ತಾರೆ. ನಂಗೆ ಅದು ಸಿಟಿ ಟೇಬಲ್ ಬೇಕಾಗಿಲ್ಲ ಅಂತಂದರೆ ಏನು ಮಾಡಬೇಕು? ಸೇಮ್ ಸಿಂಟ್ಯಾಕ್ಸ್, ಸ್ಲೈಟ್ ಚೇಂಜ್. ದ ಚೇಂಜ್ ಇಸ್ ಆಲ್ಟರ್ ಟೇಬಲ್ ನೇಮ್ ಫಾಲೋಡ್ ಬೈ ಡ್ರಾಪ್ ಅಂತನೋ ಕೀವರ್ಡ್ ಯೂಸ್ ಮಾಡ್ತೀವಿ, followed by the column name in this case. So syntax ಬಂದು example alter table tbl doctor details drop followed by the column which I want to drop is city name and put a semicolon. ಸೊ ಈ ರೀತಿಯೊಳಗೆ ನೀವು ಯಾವುದೇ ಒಂದು ಎಕ್ಸಿಸ್ಟಿಂಗ್ ಟೇಬಲಿಂದ ಯು ಕ್ಯಾನ್ add a particular column or you can drop the column from the table in this. So I hope alter table command is clear for everyone. Okay, the third data definition language is drop. So drop, as the name itself indicates, it removes that table or database from the system. So syntax ಅಷ್ಟೇ ಈಸಿ ಅದ. ಡ್ರಾಪ್ ಡೇಟಾಬೇಸ್ ಪೂರಾ ಡೇಟಾಬೇಸ್ ಡಿಲೀಟ್ ಮಾಡಬೇಕಾಗಿದೆ ಅಂದ್ರೆ ಡ್ರಾಪ್ ಡೇಟಾಬೇಸ್ ಫಾಲೋಡ್ ಬೈ ದ ಡೇಟಾಬೇಸ್ ನೇಮ್. ನಿಮಗೆ ಕಾಲಮ್ ಡಿಲೀಟ್ ಮಾಡಬೇಕಾಗಿದೆ, ಸಾರಿ, ಯು ವಾಂಟ್ ಟು ಡಿಲೀಟ್ ಅ ಪರ್ಟಿಕ್ಯುಲರ್ ಟೇಬಲ್ ಅಂತಂದ್ರೆ ಡ್ರಾಪ್ ಟೇಬಲ್ ದ ಟೇಬಲ್ ನೇಮ್. ಎಕ್ಸಾಂಪಲ್ ಫಾರ್ ದಿಸ್, ಈಗ ನಾವು ಮ್ಯಾಲ್ ಕ್ರಿಯೇಟ್ ಮಾಡಿದ್ದ ಡ್ರಾಪ್ ಮಾಡೋಣ ಅಂತ. ಡ್ರಾಪ್ ಡೇಟಾಬೇಸ್ ಹಾಸ್ಪಿಟಲ್ ಆ್ಯಂಡ್ ಕ್ಲಿಕ್ ಸೆಮಿಕೋಲನ್. ಟೇಬಲ್ ಡಿಲೀಟ್ ಮಾಡಬೇಕಾಗದ ಡ್ರಾಪ್ ಟೇಬಲ್ ಫಾಲೋಡ್ ಬೈ TBL ಡಾಕ್ಟರ್ ಡೀಟೇಲ್ಸ್ ಸೆಮಿಕೋಲನ್. ಸೊ ಈ ರೀತಿಯೊಳಗೆ ಯೂಸ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಡಿಲೀಟ್ ಅ ಪರ್ಟಿಕ್ಯುಲರ್ ಕಾಲಮ್, delete a particular table or delete the database from the system in this case. ಎರಡು ಕೀವರ್ಡ್ ಬರ್ತವೆ, ಡ್ರಾಪ್ ಮತ್ತು ಡೇಟಾಬೇಸ್ ಅಥವಾ ಡ್ರಾಪ್ ಆ್ಯಂಡ್ ಟೇಬಲ್ ಫಾಲೋಡ್ ಬೈ. ನೀವು ಡೇಟಾಬೇಸ್ ಡಿಲೀಟ್ ಮಾಡ್ಲಿಕ್ಕತ್ರ ನಿಮ್ದು ಡೇಟಾಬೇಸ್ ನೇಮ್ ಕೊಡ್ರಿ. ಟೇಬಲ್ ಡಿಲೀಟ್ ಮಾಡ್ಲಿಕ್ಕತ್ತಿದ್ರಿ ಅಂದರೆ ಯು ಕ್ಯಾನ್ ಡಿಲೀಟ್ ದ ಟೇಬಲ್ ಇನ್ ದಿಸ್ ಕೇಸ್. ಸೊ ಯೂಸಿಂಗ್ ದೀಸ್ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜಸ್, the data definition language command, we can create, alter and drop the database or tables, stored procedures, functions, triggers, everything that is there inside the database. So database ನಂಗೆ ಏನೇ ಸ್ಟ್ರಕ್ಚರ್ಗಳಿಗೆ ನೀವು ಏನಾದರೂ ಡ್ರಾಪ್ ಅಥವಾ ಆಲ್ಟರ್ ಮಾಡಬೇಕು ಅಂತಂದ್ರೆ ಇವು ಕಮಾಂಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯು ಕ್ಯಾನ್ ಮೇಕ್ ದ ಚೇಂಜಸ್ ಇನ್ ದಿಸ್ ಕೇಸ್. ಐ ಹೋಪ್ the data definition language is clear for everyone. ಇದು ನೋಟ್ಸ್ ಬರ್ಕೊಲಿಗತ್ತೀರಿ ಅಥವಾ ಜಸ್ಟ್ ಯು ಆರ್ ಲಿಸ್ನಿಂಗ್ ಟು ದ ಕ್ಲಾಸ್? ಓಕೆ, ಸೊ ಐ ವಿಲ್ ಡೂ ಒನ್ ಥಿಂಗ್, ಐ ವಿಲ್ ಶೇರ್ ದೀಸ್ ನೋಟ್ಸ್. ಓಕೆ, ಇವತ್ತಿಗೆ ಇಷ್ಟೇ ಸಾಕು. ವಿ ವಿಲ್ ಹ್ಯಾವ್ ಕ್ಲಾಸ್ ಟುಮಾರೋ ಆಲ್ಸೋ. ನಾಳೆ ವಿ ವಿಲ್ ಬಿ ಹ್ಯಾವಿಂಗ್ ಅ ಕ್ಲಾಸ್ ವೇರ್ ವಿ ವಿಲ್ ಎಕ್ಸಿಕ್ಯೂಟ್ ದೀಸ್ ಕಮಾಂಡ್ಸ್. ಇದನ್ನು ನಾವು ಡೇಟಾಬೇಸ್ನಾಗ ಫಸ್ಟ್ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ನೋಡೋಣ. ದೆನ್ ವಿ ವಿಲ್ ಡಿಸ್ಕಸ್ ವಿತ್ ದ ಸೆಕೆಂಡ್ ಟೈಪ್, ದಟ್ ಈಸ್ ಡೇಟಾ ಮ್ಯಾನಿಪುಲೇಷನ್ ಲ್ಯಾಂಗ್ವೇಜ್.
ಯಾಕೆ ಎರಡು ಒಂದೇ ಸತಿ ಸಿಂಟ್ಯಾಕ್ಸ್ಗಳು ಎಲ್ಲ ತಲೆಗಿಂದ ಹೋಗ್ಬಿಡ್ತಾವೆ. ಸೊ ಟುಡೇ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ವಿತ್ ದ ಡೇಟಾ ಡೆಫಿನೇಷನ್ ಲ್ಯಾಂಗ್ವೇಜ್. ಕಂಪಲ್ಸರಿ ಡೇ ಟು ಡೇ ಪ್ರಾಕ್ಟೀಸ್ ಓದೋದು ಇಂಪಾರ್ಟೆಂಟ್. ಸೊ ಗೋ ಥ್ರೂ ದೀಸ್ ಕಮಾಂಡ್ಸ್. ಐಲ್ ಪುಟ್ ದಿಸ್ ಇನ್ಸೈಡ್ ದ ಗ್ರೂಪ್. ಓದ್ಕೋರಿ ಅಷ್ಟು ಬಿಫೋರ್ ಕಮಿಂಗ್ ಟು ದ ಟುಮಾರೋಸ್ ಕ್ಲಾಸ್. ಸ್ಪೆಷಲಿ ಇವತ್ತಿನ ಕ್ಲಾಸು ಮತ್ತು ನಾಳೆ ಕ್ಲಾಸ್, ಇವು ಎರಡೂ ಕ್ಲಾಸಸ್ನಾಗ ಇವೇನು ಬೇಸಿಕ್ ಕಮಾಂಡ್ಸ್ ಅವ ಇದು ನಿಮ್ಮ ಪಕ್ಕ ತಲೆ ಒಳಗೆ ಹೋಗಬೇಕು. ಓಕೆ, ಸೊ ಐ ವಿಲ್ ಶೇರ್ ದೀಸ್ ಕಮಾಂಡ್ಸ್ ಇನ್ ದ ಗ್ರೂಪ್. ದ್ಯಾಟ್ಸ್ ಇಟ್. ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಇನ್ ದ ಟುಡೇಸ್ ಕ್ಲಾಸ್. ವಿ ವಿಲ್ ಮೀಟ್ ಟುಮಾರೋ. ಹಾಂ ಹೇಳು. ಹಾಂ, ನಾನು ಈಗ ಸ್ಕ್ರೀನ್ಶಾಟ್ಸ್ ಹಾಕ್ತೀನಿ. ಇವತ್ತು ಸ್ಕ್ರೀನ್ಶಾಟ್ಸ್ ತೆಗೆದು ಇವತ್ತು ನೈಟ್ ಅಥವಾ ನಾಳೆ ಬೆಳಗ್ಗೆ ತನಕ ಕಳಿಸಿರ್ತೀನಿ ಎಲ್ಲರಿಗೆ. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ವಿಲ್ ಮೀಟ್ ಟುಮಾರೋ ಪ್ರಾಬಬ್ಲಿ. ನಾಳೆ ನಿಮ್ದು ಆ್ಯಕ್ಚುಯಲ್ ಕ್ಲಾಸ್ ನಾಳೆ ಅದನಾ? ಹಾಂ ಹೇಳು. ಯಾವ ಡೌನ್ಲೋಡ್ ಮಾಡಿಬಿಟ್ರೆ ನಾನು ನಿಮ್ಗೆ ಸಾಫ್ಟ್ವೇರ್ಸ್ ಕೊಡ್ತೀನಿ. ನಿಮಗೆ ಜಾವಾಕ್ಕೆ ಏನೇನು ಸಾಫ್ಟ್ವೇರ್ಸ್ ಬೇಕಾಗ್ತವೆ ಅವು ನನ್ನ ಬಳಿ ಅವ. ಅದು ಫೋಲ್ಡ್ರ್ ನಾನು FTP ಒಳಗೆ ಹಾಕಿ ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಅದು ನಾಳೆ ನಿಮಗೆ ಶೇರ್ ಮಾಡಿರ್ತೀನಿ ಎಲ್ಲ ಸಾಫ್ಟ್ವೇರ್ಸ್. ಓಕೆ, ಸೊ ವಿಲ್ ಮೀಟ್ ಟುಮಾರೋ. ಟೈಮಿಂಗ್ ಒಂದು ಹಾಫ್ ಆನ್ ಅವರ್ ಮುಂಚೆ ನಾನು ಇನ್ಫಾರ್ಮ್ ಮಾಡಿರ್ತೀನಿ. ಇಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 6:30 ಆರ್ 7:30. ಪ್ರಾಬ್ಲಿ ನಾಳೆ ನಿಮ್ದು ರೆಗ್ಯುಲರ್ ಕ್ಲಾಸ್ ಅಂದರೆ ಇಟ್ ವಿಲ್ ಬಿ ಅಟ್ 6:30. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.